23ನೇ ವಾಕ್ಯದಲ್ಲಿ ನಾವು ಈ ತಿಂಗಳ ಪೂರ್ತಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಈ ದಿನದಲ್ಲಿ ಕೂಡ ಕರ್ತನಾದ ದೇವರ ಆತ್ಮನು ನಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ತನ್ನ ವಾಕ್ಯವನ್ನು ಹಂಚಿಕೊಳ್ಳಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಓದಿಕೊಳ್ಳೋಣ. ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿಯೂ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ತಿಂಗಳ ಪೂರ್ತಿ 1ನೇ ತಾರೀಕು ಯೋಗ್ಯ ಸ್ಥಿತಿಗೆ ಬರುವಂತೆ ದೇವರು ತನ್ನ ಪ್ರೀತಿಯಲ್ಲೂ ತನ್ನ ಬಲದಲ್ಲೂ ತನ್ನ ಪರಿಪೂರ್ಣತೆಯಲ್ಲೂ ತನ್ನ ಸಮಾಧಾನದಲ್ಲೂ ತನ್ನ ಚಿತ್ತಕ್ಕೋಸ್ಕರ ಮಾಡುವುದಕ್ಕೋಸ್ಕರ ನಮ್ಮನ್ನು ತುಂಬಿಸುವ ಆತನಾಗಿದ್ದಾನೆ. 2ನೇ ದಿನ ನಮ್ಮನ್ನು ದೇವರು ತುಂಬಿಸುವುದು ನಾವು ನೋಡಿದೆವು. ಏನಂದ್ರೆ ಕಳೆದ ವಾರಲ್ಲ, ಅದರ ನಂತರ ಭಾನುವಾರದಲ್ಲಿ ಎಲ್ಲ ಮನುಷ್ಯರನ್ನು ತುಂಬಿಸುವ ಆತನಾಗಿದ್ದಾನೆ. ನಂತರ ಮನೆಗಳನ್ನು ತುಂಬಿಸುವ ಆತನಾಗಿದ್ದಾನೆ. ನಮ್ಮ ಕೈ ಕೆಲಸಗಳನ್ನು ತುಂಬಿಸುವ ಆತನಾಗಿದ್ದಾನೆ. ನಮ್ಮ ಮಕ್ಕಳನ್ನು, ಆಡುವ ಮಕ್ಕಳನ್ನು ಚೌಕಾಲಿಯಲ್ಲಿ ತುಂಬಿಸುವ ಆತನಾಗಿದ್ದಾನೆ. ಅದು ಮಾತ್ರ ಇಲ್ಲದೆ ಕೊನೆಯದಾಗಿ ವೈರಿಗಳ ಮುಂದೆ ನಮ್ಮ ಪಾತ್ರಗಳನ್ನು ಆತನು ತುಂಬಿಸುವ ಆತನಾಗಿದ್ದಾನೆ. ಕಳೆದ ಭಾನುವಾರ ಬಂದು 2 ಕಾರ್ಯವನ್ನು ನಾನು ತಿಳಿಸಿಕೊಟ್ಟೆ. ಒಂದು ಕಡೆ ಪರಿಶುದ್ಧಾತ್ಮನು ತುಂಬಿಸ್ತಾರೆ, ಮತ್ತೊಂದು ಕಡೆ ಸೈತಾನನು ತುಂಬಿಸ್ತಾನೆ. ನಂತರ ಅನೇಕ ವಾಕ್ಯಗಳು ಯಾರನ್ನು ತುಂಬಿಸ್ತಾರೆ, ಕಾದಿರೋರನ್ನ ತುಂಬಿಸ್ತಾರೆ, ನಂಬಿಕೆಯಿಂದ ತುಂಬಿಸ್ತಾರೆ, ನಿರೀಕ್ಷೆಯಿಂದ ಇರೋರನ್ನ ತುಂಬಿಸ್ತಾರೆ. ಅದು ಮಾತ್ರವಿಲ್ಲದೆ ಆಮೇಲೆ ಬಾಯಿ ತೆರೆಯುವವರನ್ನ ತುಂಬಿಸುವ ಆತನಾಗಿದ್ದಾರೆ, ದಾಗದಲ್ಲಿ ಇರುವವರನ್ನ ತುಂಬಿಸ್ತಾರೆ ಅಂತ ಅನೇಕ ಸಂಗತಿಯನ್ನು ನೋಡಿದ್ರು. ಈ ದಿನದಲ್ಲಿ ಕೂಡ ಈ ವಾಕ್ಯದ ಮೂಲಕವಾಗಿ ಕರ್ತನ ಆತ್ಮ ನಮ್ಮನ್ನು ಆಮೇಲೆ ನಡೆಸುವಂತ ಕಾರ್ಯ ನಮ್ಮನ್ನು ತುಂಬಿಸಬೇಕಂದ್ರೆ ಮತ್ತೊಬ್ಬರನ್ನು ತುಂಬಿಸುವ ಆತನಾಗಿದ್ದಾನೆ. ನೀವು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ, ಒಂದು ಉದ್ದಕ್ಕೆ ನಾವು ಬಕೆಟ್ ಇಟ್ಟಿರುವುದಾದ್ರೆ, ಒಂದು ಬಕೆಟ್ ಅಲ್ಲಿ ನೀರು ತುಂಬಿಸುವುದಾದ್ರೆ ಆ ಬಕೆಟ್ ಇಂದ ಈ ಬಕೆಟ್, ಈ ಬಕೆಟ್ ಇಂದ ಆ ಬಕೆಟ್ ಪಕ್ಕದಲ್ಲೇ ಇಟ್ಟಿದ್ರೆ ಅದು ಹಾಗೇ ತುಂಬಿಕೊಂಡು ಹೋಗುತ್ತೆ. ಅದರಂತೆ ದೇವರು ನಮ್ಮನ್ನು ತುಂಬಿಸುವುದಕ್ಕಾಗಿ ಇತರರನ್ನು ತುಂಬಿಸುವ ಆತನಾಗಿ, ಅಥವಾ ನಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ ಬೇರೊಬ್ಬ ಮನುಷ್ಯನ ಆಶೀರ್ವದಿಸುವಂತ ದೇವರಾಗಿದ್ದಾನೆ, ಅಥವಾ ನಮ್ಮನ್ನು ಉದ್ಧರಿಸುವುದಕ್ಕೋಸ್ಕರ ಮತ್ತೊಬ್ಬ ಮನುಷ್ಯನನ್ನು ಮೇಲೆತ್ತುವ ಆತನಾಗಿದ್ದಾನೆ. ಅದರಿಂದ ನನ್ನ ದೇವರು ತುಂಬಿಸುವ ದೇವರಾಗಿದ್ದಾನೆ, ನನ್ನ ದೇವರು ಆಶೀರ್ವದಿಸುವ ದೇವರಾಗಿದ್ದಾನೆ, ನನ್ನ ದೇವರು ಅಭಿಷೇಕಿಸುವ ದೇವರಾಗಿದ್ದಾನೆ. ಯಾರಲ್ಲ ಆತನನ್ನು ಹೊಂದಿಕೊಂಡಿದ್ದಾರೋ, ಕಷ್ಟ ನಷ್ಟ ಕಣ್ಣೀರು ಹೋರಾಟಗಳ ಮಧ್ಯದಲ್ಲಿ ದೇವರನ್ನ ಹತ್ತುಕೊಂಡಿದ್ದಾರೋ ಅವರು ತುಂಬಿಸುವ ದೇವರು. ನನ್ನ ದೇವರು ಯಾವತ್ತು ನಮ್ಮನ್ನ ಖಾಲಿಯಾಗಿ ಕಳಿಸುವುದಿಲ್ಲ, ತುಂಬಿಸಿ ನಡೆಸುವ ಆತನು. ದೇವರ ವಾಕ್ಯದಲ್ಲಿ ಒಂದು ಸುಂದರವಾದ ಮಾತನ್ನು, ವಚನವನ್ನು ಹೇಳುತ್ತದೆ, ಆತನ ಸನ್ನಿಧಿಗೆ ಬರುವವರನ್ನ ಆತನು ಬರೀ ಕೈಯಿಂದ ಕಳಿಸುವುದಿಲ್ಲ. ಪ್ರಿಯರೇ, ಇವತ್ತು ನಾವು ದೇವರ ಸನ್ನಿಧಿಗೆ ಬಂದಿದ್ದೇವೆ. ನೋಡಿ ದೇವರು ಯಾವ ರೀತಿ ತುಂಬಿಸ್ತಾನಂತ ಕೆಲವು ವಾಕ್ಯ ನೋಡಿ ನಾವು ಮುಂದೆ ವಾಕ್ಯದ ಒಳಗಡೆ ಹೋಗೋಣ. 5 ರೀತಿಯಾದ ದೇವರ ಕಾರ್ಯವನ್ನು ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಆತನು ತಿಳಿಸಿಕೊಡುವ ಶಕ್ತನಾಗಿದ್ದಾನೆ. ಅದನ್ನು ಅರ್ಥಪೂರ್ವಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ದೇವರು ನಿಶ್ಚಯವಾಗಿಯೂ ನಿಮ್ಮನ್ನು ತುಂಬಿಸುವ ಆತನಾಗಿದೆ. ಈ ಫೇಸ್ಬುಕ್ ಲೈವ್ ಅಥವಾ ಯೂಟ್ಯೂಬ್ ಲೈವ್ ನೋಡುತ್ತಾ ಇರುವಂತಹ ಪ್ರತಿಯೊಬ್ಬರನ್ನು ದೇವರು ತುಂಬಿಸಿ ನಡೆಸಲಿಕ್ಕೆ ಅದನ್ನು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ಎಫೆಸರ್ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ತುಂಬಿಸುವ ದೇವರಾಗಿದ್ದಾನೆ. ಹೋದ್ರೆ ಯಾರಾದೊಬ್ಬರು ನೋಡಿ, ಸಮಸ್ತ ಲೋಕವನ್ನು ತುಂಬಿಸಿ ನಮ್ಮ ದೇವರು ಖಾಲಿ ಮಾಡುವಂತ ದೇವರಲ್ಲ. ಆದಿಯಲ್ಲಿ ಎಲ್ಲವನ್ನೂ ಆಮೇಲೆ ಬೆಳೆದಾಗಿಯೂ ಕ್ರಮವಿಲ್ಲದಾಗಿತ್ತು. ನನ್ನ ದೇವರು ಬಂದು ಎಲ್ಲವನ್ನು ತುಂಬಿಸಿದನು. ಮರ ಗಿಡ ಬೆಳಕು ಕತ್ತಲೆ ಆಮೇಲೆ ಪ್ರಾಣಿ ಗಿಡ ಎಲ್ಲವನ್ನು ಆತನು ಸೃಷ್ಟಿ ಮಾಡಿದ ದೇವರಾಗಿದ್ದಾನೆ. ಯಾವತ್ತು ಆತನು ಖಾಲಿ ಮಾಡುವ ದೇವರಲ್ಲ, ಆತನು ತುಂಬಿಸುವ ದೇವರಾಗಿದ್ದಾನೆ. ಈ ವಾಕ್ಯದಲ್ಲಿ ಕೂಡ ನಾವು ನೋಡುತ್ತೇವೆ, ಮೇಲಿಂದ ಇಳಿದು ಬಂದ ಆತನು ತುಂಬಿಸುವ ಆತನಾಗಿದ್ದಾನೆ. ಕಳೆದ ಭಾನುವಾರ ನಾನು ಹೇಳಿದ ಪ್ರಕಾರನೇ ಮತ್ತೊಂದು ಸಾರಿ ನಿಮಗೆ ಹೇಳಿದ್ದೇನೆ, ನಮ್ಮ ದೇವರು ಕೆಟ್ಟ ಕಾರ್ಯದಿಂದ ತುಂಬಿಸುವ ಆತನಲ್ಲ, ಪಾಪದಿಂದ, ಇಚ್ಛೆಗಳಿಂದ, ಮೋಹಗಳಿಂದ, ಶಾಪಗಳಿಂದ, ಪಾಪಗಳಿಂದ
ಅನೇಕ ಅಕ್ರಮ ಕಾರ್ಯಗಳಿಂದ ತುಂಬಿಸುವ ದೇವರಲ್ಲ. ಆತನು ಪರಿಶುದ್ಧನಾದ ದೇವರು. ಆ ಪರಿಶುದ್ಧದಲ್ಲಿ ಅತಿ ಪರಿಶುದ್ಧನು. ಆತನು ಒಳ್ಳೆಯ ಕಾರ್ಯಗಳಿಂದ ನಮ್ಮನ್ನು ತುಂಬಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡಿ, ಮೊದಲಾಗಿ ನಾನು ಹೇಳುವಂತಹ ಒಂದು ವಿಷಯ ಏನಂದ್ರೆ, ಐಗುಪ್ತವನ್ನು ತುಂಬುವ ಆತನಾಗಿದ್ದಾನೆ. ಐಗುಪ್ತದಲ್ಲಿ ತುಂಬಿಸಿದ ಆತನು. ಯಾಕಂದ್ರೆ ದೇವರು ವಾಗ್ದಾನ ಪ್ರಕಾರ ಯೋಸೇಫನನ್ನು ದೇವರು ಐಗುಪ್ತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಯಾಕೋಬನಿಗೆ ತುಂಬಾ ಪ್ರೀತಿಯುಳ್ಳ ಮಗ, ಮೆಚ್ಚುಗೆಯುಳ್ಳ ಮಗ. ಆದರೆ ಅಣ್ಣ ತಮ್ಮಂದಿರೆಲ್ಲ ಸೇರಿ ಹಳ್ಳದಲ್ಲಿ ಹಾಕಿ ಅಲ್ಲಿ ಇಸ್ರಾಯೇಲ್ಯರು ಬಂದ್ರು, ಐಗುಪ್ತರು ಬಂದ್ರು, ಅವರಿಗೆ ಮಾರಿಕೊಟ್ರು. ಅವನಲ್ಲಿ ಹೋದನು. ಅನೇಕ ದಿನಗಳು ಅಲ್ಲಿದ್ದನು. ಸೆರೆಮನೆ, ಕಷ್ಟ, ನಷ್ಟ, ಕಣ್ಣೀರುಗಳು ಉಂಟಾಯಿತು. ಆದರೆ ಯೋಸೇಫನು ಐಗುಪ್ತದಲ್ಲಿ ಇಟ್ಟು ದವಸ ಧಾನ್ಯಗಳಿಂದ ತುಂಬಿಸ್ತಾನೆ. ಯಾಕಂದ್ರೆ ದೇವರು ಗೊತ್ತು, ಒಂದು ದಿನ ನನ್ನ ಮಕ್ಕಳಿಗೆ ಬರಕಾಲ ಬರುತ್ತೆ, ನನ್ನ ಮಕ್ಕಳಿಗೆ ಒಂದು ಕಷ್ಟ ಕಾಲ ಬರುತ್ತೆ. ಅದಕ್ಕಾಗಿ ನಾನು ಈಗಲೇ ಸಿದ್ಧಪಡಿಸಬೇಕು. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕ ನಾವು ನೋಡುತ್ತೇವೆ. ಇರುವೆ ಹತ್ರ ಹೋಗಿ ನೀನು ಜ್ಞಾನವನ್ನು ಕಲಿತುಕೋ. ಅವನಿಗೆ ಅಧಿಪತಿ ಇಲ್ಲ, ಆಮೇಲೆ ಅವನಿಗೆ ಪ್ರಭುಗಳು ಇಲ್ಲ, ಅವರಿಗೆ ಮುನ್ನಡೆಸುವ ನಾಯಕರಿಲ್ಲ. ಆದರೂ ಕೂಡ ತನ್ನ ತೀರಿಯನ್ನು ಸೇರಿಸಿಟ್ಟುಕೊಂಡಂತ ಆಮೇಲೆ ಸಾಲಮೋನ ಜ್ಞಾನಿ ಬರೀತಾನೆ. ಪ್ರಿಯ ದೇವಚನರೇ, ನಮ್ಮನ್ನು ತುಂಬಿಸುವುದಕ್ಕಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ, ನಮ್ಮನ್ನು ಉದ್ಧರಿಸುವುದಕ್ಕೋಸ್ಕರ ದೇವರು ಆಮೇಲೆ ಬೇರೊಬ್ಬರನ್ನ ತುಂಬಿಸುವ ಆತನಾಗಿದ್ದಾನೆ. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೋಡಿ, ಯಾರಾದರೂ ಒಬ್ಬರು ಆದಿಕಾಂಡ 41-49 ಯಾರಾದರೂ ಒಬ್ಬರು ಓದಿಕೊಳ್ಳೋಣ. ಅಲ್ಲಿ ದೇವರು ಮಾಡುವಂತಹ ಕಾರ್ಯಗಳನ್ನು ನಾವು ನೋಡಿಕೊಳ್ಳೋಣ. ದೇವರು ಅಲ್ಲಿ ಯೋಸೇಫನ ತೆಗೆದುಕೊಂಡು ಹೋಗಿ ದವಸ ಧಾನ್ಯಗಳನ್ನು ಕೂಡಿಸಿ ಇಟ್ಟುಕೊಳ್ಳಕ್ಕೆ ಆತನು ಮಾಡುವಂತ ಒಂದು ಕಾರ್ಯವನ್ನು ಓದ್ರಿ. ಆಮೇಲೆ ನೋಡ್ರಿ, ರಾಶಿ ರಾಶಿ ಸೇರಿಸ್ತದಂತೆ. ಯೋಸೇಫನ ಮೂಲಕವಾಗಿ ದೇವರು ಐಗುಪ್ತ ದೇಶವನ್ನು ಅಥವಾ ಫಾರೋನನ ಕುಟುಂಬಗಳನ್ನು, ಫಾರೋನನ ದೇಶವನ್ನು ಅಥವಾ ಅಲ್ಲಿರುವಂತ ಆಮೇಲೆ ಅದು ಸುತ್ತಲಿರುವಂತ ಎಲ್ಲ ಪ್ರದೇಶವನ್ನು ತುಂಬಿಸುವ ಆತನಾಗಿದ್ದಾನೆ. ಆದರೆ ಯಾವುದಕ್ಕೆ ತುಂಬಿಸಿದ್ರು? ಯಾಕೋಬರಿಗೆ ಇರುವಂತ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ. ಒಂದು ದಿನ ಊಟಕ್ಕೆ ಬರ ಬರುತ್ತೆ, ಒಂದು ದಿನ ಕಷ್ಟ ಬರುತ್ತೆ ಅಂತ ಹೇಳಿ ಆತನು ತುಂಬಿಸುವ ಆತನಾಗಿದ್ದಾನೆ. ಅದನ್ನು ಫಸ್ಟ್ ವಾಗ್ದಾನ ಮಾಡಿದನು. ಅದನ್ನು ದೇವರು ಮುಂಚಿತವಾಗಿ ಆತನು ಮೊದಲಾಗಿ ನಮಗೆ ವಾಗ್ದಾನ ಮಾಡಿದನು. ಅಬ್ರಹ್ಮನ ನೋಡಿ, ಆದಿಕಾಂಡ 15-13 ವಾಕ್ಯದಲ್ಲಿ, ನಿನ್ನ ಸಂತಾನವು 400 ವರ್ಷ ಐಗುಪ್ತ ದೇಶದಲ್ಲಿ ಹೋಗಿ ದಾಸರಾಗಿ ಇರಬೇಕಾಗಿತ್ತು. ಓದಿರಿ ಯಾರಾದರೂ. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದೊಂದು ಇದೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ಅವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆಪಡುವರು. ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಅಬ್ರಾಹ್ಮನಿಗೂ ದೇವರಿಗೂ, ಯೆಹೋವನಾದ ದೇವರಿಗೂ ಒಂದು ಒಡಂಬಡಿಕೆ ಆಗುತ್ತೆ. ಆ ಒಡಂಬಡಿಕೆಯಲ್ಲಿ ದೇವರು ಹೇಳುವಂತ ವಿಷಯ ಏನಂದ್ರೆ, ನಿನ್ನ ಜನಾಂಗಗಳು, ನಿನ್ನ ಸಂತತಿಯು ದಾಸರಾಗಿರುವರು. ಯಾಕೆ ದಾಸರಾಗಿರುವರು? ಅಲ್ಲಿಂದ ಬರುವಾಗ ಬೆರಿ ಕೈಯಿಂದ ಬಂದ್ರ 430 ವರ್ಷ ಅಲ್ಲಿ ಇದ್ದರು. ದೇವರ ವಾಗ್ದಾನ ಸಮಯ ಬಂದು ಐಗುಪ್ತ ದೇಶವನ್ನು ಬಿಟ್ಟು ಬರಬೇಕು. ಅವರು ಬೆರಿ ಕೈಯಿಂದ ಬಂದಿಲ್ವೇ ಅವರು, ಅಥವಾ ಅಲ್ಲಿಂದ ಮನಸ್ಥಿತಿಯಿಂದ ಬಂದಿಲ್ಲ. ಬೈಬಲ್ ಹೇಳ್ತದೆ, ಅವರು ಚಿನ್ನ ಬೆಳ್ಳಿಗಳು, ಆಮೇಲೆ ದಾನ ದವಸಗಳು, ಧನ ಕುರಿಯೊಂದಿಗೆ ಐಶ್ವರ್ಯವಂತರಾಗಿ ಆಶೀರ್ವದಿಸಲ್ಪಟ್ಟವರಾಗಿ ಅಲ್ಲಿಂದ ಹೊರಟು ಬಂದರು. ಪ್ರಿಯರೇ, ನಮ್ಮನ್ನು ತುಂಬಿಸುವುದಕ್ಕೋಸ್ಕರ ಬೇರೆ ದೇಶಗಳನ್ನು, ಬೇರೆ ಮನೆಯನ್ನು, ಬೇರೆ ವ್ಯಕ್ತಿಗಳನ್ನು, ಬೇರೆ ಮೇಸ್ತ್ರಿಗಳನ್ನು ತುಂಬಿಸುವ ಆತನಾಗಿದ್ದಾನೆ. ನಮ್ಮನ್ನು ತುಂಬಿಸೋದಕ್ಕೋಸ್ಕರ ಮತ್ತೊಬ್ಬರು ತುಂಬಿಸ್ತಾನೆ. ಅದು ನಮ್ಮ ದೇವರ ಕಾರ್ಯವಾಗಿದೆ. ಅದಕ್ಕೆ ನೋಡಿ, ಆದಿಕಾಂಡ 26 ವಾಕ್ಯ, ಅಲ್ಲಿ ಈ ಸಂತನು ಬರ ಕಾಲದಲ್ಲಿ ಬೀಜ ಬಿತ್ತಿದನು. ಬರ ಕಾಲದಲ್ಲಿ ಅರ್ಥ ಮಾಡ್ಕೊಳ್ಳಿ, ಬರ ಕಾಲ ಅಂದ್ರೆ ಮಳೆಯ ಸಮಯ, ಮಳೆ ಇಲ್ಲ ಅಂತ ಸಮಯದಲ್ಲಿ ದೇವರು ಹೇಳ್ತಾನೆ, ಆತನು ಬೀಜ ಬಿತ್ತಿದ. ಅವನು ಎಷ್ಟು ಕೊಯ್ದನಂತೆ? ಓದಿ. ಅವನಿಗೆ ದರ್ಶನ ಕೊಟ್ಟು
ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ನಾನು ಹೇಳುವ ದೇಶದಲ್ಲಿ ನೀವು ಮುಂದೆ ಓದಿ ನೋಡ್ಕೊಳ್ರಿ. ಅಲ್ಲಿ ಆತನು ಬೀಜ ಬಿತ್ತಾನೆ, 100ರಷ್ಟು ಕೊಯ್ಲಿಕ್ಕೆ ದೇವರು ಸಹಾಯ ಮಾಡುತ್ತಾನೆ. ಅದು ಪ್ರಿಯ ದೇವಚನರೇ, ನಮ್ಮನ್ನು ತುಂಬಿಸುವಂತ ದೇವರು ನಮ್ಮನ್ನೆಂದಿಗೂ ನಮ್ಮನ್ನು ಕೈ ಬಿಡುವ ದೇವರಲ್ಲ. ನಿಶ್ಚಯವಾಗಲಿ ಆತನು ಹುಡುಕುವಂತ ಮಕ್ಕಳನ್ನು, ಆತನ ಹಿಂಬಾಲಕರನ್ನು ಎಂದಿಗೂ ಆತನು ಕೈ ಬಿಡುವುದಿಲ್ಲ. ನಮ್ಮನ್ನು ತುಂಬಿಸ್ತಾನೆ, ಆಶೀರ್ವಾದ ಮಾಡೇ ಮಾಡುತ್ತಾನೆ, ನಿಶ್ಚಯವಾಗಲೂ ನಡೀತದೆ. ಆತನ ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಆತನ ಮಾತುಗಳು ಎಂದೂ ಸುಳ್ಳಾಗುವುದಿಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ಆತನ ಮನುಷ್ಯನಂತೆ 2 ಮಾತು ಮಾತಾಡುವನಲ್ಲ, ಆತನ ಮನಸ್ಸು ಬದಲಾಗುವುದಿಲ್ಲ. ಆತನು ನುಡಿದರೆ ಅದನ್ನು ಮಾಡುತ್ತಾನೆ ಪ್ರಿಯರೇ. ಹಾಗೆ ನಾವು ಆದಿಕಾಂಡ 46:3 ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಹೇಳುವ ಮಾತು ಕೇಳಿರಿ ಯಾರಾದರೂ ಇಬ್ಬರು. ಆದಿಕಾಂಡ 46:3 ಅದು ಓದುವಾಗ ಅಲ್ಲಿ ಹೇಳಲ್ಪಟ್ಟಿದೆ, ಆಮೇಲೆ ನೋಡಿ ದೇವರು ವಾಕ್ಯ ಹೇಳ್ತಿದ್ದಾರೆ, ನೀನು ಐಗುಪ್ತ ದೇಶಕ್ಕೆ ಹೋಗು, ನಿನ್ನಲ್ಲಿ ಮಹಾ ಜನಾಂಗವಾಗಿ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಹಾಗೆ ನಾವು ನೋಡುವುದಾದ್ರೆ 1 ಅರಸರು 17ನೇ ಅಧ್ಯಾಯ 14-15, 1 ಅರಸರು 17ನೇ ಅಧ್ಯಾಯ 14-15 ವಾಕ್ಯದಲ್ಲಿ ನೋಡುತ್ತೇವೆ. ಅಲ್ಲಿ ಒಂದು ಸ್ತ್ರೀ, ಸಾರಭಾತ ಸ್ತ್ರೀ, ಅವಳನ್ನು ದೇವರ ಆಶೀರ್ವದಿಸುವುದನ್ನು ನೋಡುತ್ತೇವೆ. ಹೋದರೆ ಯಾರಾದೊಬ್ಬರು ಅಲ್ಲಿ ಸಾಕು ಸಾಕು ಸಾಕು. ದೇವರ ವಾಕ್ಯ ಹೇಳ್ತದೆ ನೋಡಿ, ಇಲ್ಲಿ ಒಂದು ಸ್ತ್ರೀ ವಿಧವೆ ಇದ್ದಾಳೆ. ಅವಳೇನು ಎಂತ ಪರಿಸ್ಥಿತಿಯಿದ್ದಾಳೆ, ಅವನ ಮಗನು ಅವಳು ರೊಟ್ಟಿ ತಿಂದು ಸಾಯುವಂತ ಪರಿಸ್ಥಿತಿ. ಅವರಿಗೆ ಊಟ ಇಲ್ಲ, ಅವರಿಗೆ ಕಷ್ಟ, ಅವರಿಗೆ ನಷ್ಟ, ಅವರಿಗೆ ಕಣ್ಣೀರು ನೋವುಗಳು. ಆದರೆ ಏನೇನು ಬಂದಲ್ಲಿ ಹೇಳ್ತಾ ಇದ್ದಾನೆ, ಈ ಬರಕಾಲ ಮುಗಿಯವರೆಗೂ ನಿನ್ನ ಇಟ್ಟು, ಅವಳಿದ್ರೆ ಒಂದು ಕೈ ಇಟ್ಟು ಸ್ವಲ್ಪ ಮುಗ್ಗಲಲ್ಲಿ ಎಣ್ಣೆ ಇದೆ. ಆದರೆ ಪ್ರವಾದಿಯಾದ ಎಲೀಯನ ಮೂಲಕವಾಗಿ ಕರ್ತನ ಆತ್ಮನು ಮಾತಾಡ್ತಾ ಇದ್ದಾನೆ, ಈ ಬರಕಾಲ ಮುಗಿಯುವವರೆಗೂ ಇಟ್ಟು ಕಡಿಮೆ ಆಗುವುದಿಲ್ಲ, ಎಣ್ಣೆ ಮುಗಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸಕ್ಕೆ ಬೇರೊಬ್ಬರನ್ನ ತುಂಬಿಸುವಾತನಾಗಿದ್ದಾನೆ. ಈ ದಿನದಲ್ಲಿ ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂತ ನಿಮಗೆ ಬಡತನ ಇರಬಹುದು, ಕಷ್ಟಗಳಿರ್ಬೋದು, ನಷ್ಟಗಳಿರ್ಬೋದು. ಅಯ್ಯೋ, ನಾನು ಇಷ್ಟಪಡದೇ ಇರುವಂತ ಸ್ಥಳದಲ್ಲಿದ್ದೇನೆ, ನಾನು ಯೋಚನೆ ಮಾಡಿದ ಅನೇಕ ಕಾರ್ಯಗಳು, ನಾನು ಪ್ಲಾನ್ ಮಾಡಿದ ಅನೇಕ ವಿಷಯ, ಆದ್ರೆ ದೇವರನ್ನು ಇಟ್ಟಿದ್ದಾರೆ. ಸುಮ್ಮನೆ ಇಲ್ಲ ದೇವರ ಮಕ್ಕಳೇ, ದೇವರಲ್ಲಿ ಇಟ್ಟಿದ್ದಾನೆ, ನಿನ್ನನ್ನು ಆಶೀರ್ವದಿಸ್ತಾನೆ. ನೀವು ನೋಡುವಾಗ ಮತ್ತೊಬ್ಬರು ಆಶೀರ್ವದಿಸಲು ಬರಬಹುದು, ಮತ್ತೊಬ್ಬರು ಹೆಚ್ಚಿಸಲು ಬರಬಹುದು, ಮತ್ತೊಬ್ಬರು ಅಧಿಕಾರಕ್ಕೆ ಬರಬಹುದು. ಆದರೆ ಅವನು ಹೆಚ್ಚಿಸಿರುವುದು ನಿನ್ನನ್ನು ಹೆಚ್ಚಿಸುವುದಕ್ಕಾಗಿ, ಅವರನ್ನು ಆಶೀರ್ವದಿಸಿದ್ದು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ, ಅವನ್ನ ಆಮೇಲೆ ಅಧಿಕಾರಕ್ಕೆ ಕುಂದಿಸಿದ್ದು ನಿನ್ನನ್ನು ಅಧಿಕಾರಕ್ಕೆ ತರುವುದಕ್ಕಾಗಿ. ಹಲ್ಲೆಲೂಯಾ. ದೇವರು ನಂಬುವವರು ಮಾತ್ರ ಹಲ್ಲೆಲೂಯಾ ಅಂತ ಹೇಳಿ ಈ ವಾಕ್ಯವನ್ನು ಸ್ವೀಕರಿಸಿಕೊಳ್ಳಲಿ. ದೇವರು ಐಗುಪ್ತ ದೇಶವನ್ನು ತುಂಬಿ ನಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬ ದೇವರಾದ ಕರ್ತನು ನಮ್ಮ ಜನಾಂಗಗಳನ್ನು ಆಶೀರ್ವದಿಸಿ ಆಮೇಲೆ ಶ್ರೀಮಂತರಾಗಿ ಐಶ್ವರ್ಯವಂತರಾಗಿ ಮಾಡಿದನ್ನು ನಾವು ನೋಡುತ್ತೇವೆ ಪ್ರಿಯರೇ. ರೂತಳು 1ನೇ ಅಧ್ಯಾಯ 6ನೇ ವಾಕ್ಯ ನಾವು ನೋಡುತ್ತೇವೆ. ಅಲ್ಲಿ 1ನೇ ವಾಕ್ಯದಲ್ಲಿ 1ನೇ ವಾಕ್ಯ ನೋಡುವಾಗ, ಬೆತ್ತೇಲಲ್ಲಿ ಬರಕಾಲ ಬಂತು, ಆದರೆ ಅವನು ತನ್ನ ಆಮೇಲೆ ಮಕ್ಕಳು ಗಂಡನು ಎಲ್ಲ ಕಳ್ಕೊಂಡು ಆಮೇಲೆ ಮೋವಾಬ್ ದೇಶದಲ್ಲಿ ಹೋಗುತ್ತಾಳೆ. ಆದರೆ ಹೋಗದ ನಂತರ ಗಂಡನು ತೀರೋಗ್ತಾರೆ, ಮಕ್ಕಳು ತೀರೋಗ್ತದೆ. 6ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅವರು ಬರುವಾಗ ನೋಡಿ, ಯೆಹೋವನು ಆ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದನೆಂಬ ವರ್ತಮಾನವನ್ನು ಕೇಳಿದ ನಗಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕು ಅಂತ ಯಾರವಳು? ರೂತಳು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನೋಡಿ
ನೆಹೆಮಿ ಮೋವಾಬ್ ದೇಶದಲ್ಲಿದ್ದರೆ ಬೆಥೇಲನ್ನು ತುಂಬಿಸಿದ ದೇವರು ತಿಳಿದುಕೊಂಡು ಸೊಸೆ ಒಂದಿಗೆ ಬರ್ತಾರೆ. ಯಾಕಂದ್ರೆ ಬೋವಾಜನಿಗೆ ಮದುವೆ ಆಗಬೇಕು, ಅವರಿಂದ ಸಂತಾನ ಹುಟ್ಟಬೇಕು. ಆ ಸಂತಾನದಿಂದ ನಮ್ಮ ರಾಜಾದಿರಾಜನು ಕರ್ತಾಧಿಕರ್ತನು ಬರಬೇಕು ಅಂತ ದೇವರು ಅವರನ್ನು ತುಂಬಿಸಿದರು. ಆಮೇಲೆ ಇವತ್ತು ನಮ್ಮನ್ನು ಕೂಡ ನಾವು ಒಂದು ವೇಳೆ ಈ ವಾಕ್ಯವನ್ನು ಕೇಳುವಾಗ ಖಾಲಿ ಕೈಯಿಂದ ಇದೀವಾ, ಖಾಲಿ ಚೋಬಿದೆಯಾ, ಖಾಲಿ ಪರಿಸ್ಥಿತಿಯಾ, ಚಿಂತೆ ಮಾಡಬೇಡಿ. ನಮ್ಮ ದೇವರು ತುಂಬಿಸುವಂತ ದೇವರು. ಯಾವುದು ತುಂಬಿಸ್ತಾನೆ? ಮತ್ತೊಬ್ಬರನ್ನು ತುಂಬಿಸಿ ನಮ್ಮನ್ನು ತುಂಬಿಸ್ತಾನೆ, ಮತ್ತೊಬ್ಬರನ್ನು ಆಶೀರ್ವದಿಸಿ ನಮ್ಮನ್ನು ಆಶೀರ್ವದಿಸ್ತಾನೆ. ಎರಡನೇ ಕಾರ್ಯ, ದೇವರು ಏನು ಮಾಡ್ತಾನೆ? ತುಂಬಿಸುವ ದೇವರು. ನಮ್ಮ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ತುಂಬಿಸುವಂತ ದೇವರು. ನೋಡಿ, 2 ಅರಸರು 4ನೇ ಅಧ್ಯಾಯ 3ರಿಂದ 4ನೇ ವಾಕ್ಯ. ಅಲ್ಲಿ ಒಂದು ಪ್ರವಾದಿಯ ಹೆಂಡತಿ ಬಂದು ಅವಳ ಸಾಲಕ್ಕೋಸ್ಕರ ತನ್ನ ಮಕ್ಕಳನ್ನು ಬಿಟ್ಟಿದ್ದಾರೆ. ಇನ್ನೇನು ಇಬ್ಬರನ್ನು ಗುಲಾಮನಾಗಿ ತಗೊಂಡು ಹೋಗ್ತಾರೆ. ಅವರಿಬ್ಬರನ್ನ ದಾಸರಾಗಿ ಇಟ್ಕೋಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕೂಡ ಇಸ್ರೇಲರಲ್ಲಿ ದಾಸರಾಗಿ ಗುಲಾಮರಾಗಿ ಕೊಂಡು ಹೋಗಬಾರದು ಅಂತ ನೇಮ. ಆದ್ರೆ ಇವಾಗ ಸಾಲದಲ್ಲಿ ಕಷ್ಟದಲ್ಲಿದ್ದಾರಲ್ಲ, ಒಂದು ಸಾಲ ತಗೊಂಡಿರುವಂತ ಮನುಷ್ಯರು, ಒಂದು ಸಾಲ ತಗೊಂಡಿರುವಂತ ಕುಟುಂಬ ತುಂಬಾ ಬಾಧಿಸಲ್ಪಡುತ್ತದೆ, ತುಂಬಾ ವೇದನೆ ಪಡುತ್ತದೆ, ತುಂಬಾ ದುಃಖ ಪಡುತ್ತದೆ, ತುಂಬಾ ಕಣ್ಣೀರು ಸುರಿಸ್ತದೆ, ಚಿಂತೆ, ಕಣ್ಣೀರು, ನೋವು. ಇನ್ನೇನು ಬದುಕಕ್ಕೆ ಸಾಧ್ಯವಿಲ್ಲ. ಮಕ್ಕಳನ್ನು ಕಡೆ ಕರ್ಕೊಂಡು ಹೋಗ್ತಾರೆ. ಪ್ರವಾದಿ ತೀರು ಹೋಗಿದ್ದಾನೆ. ಆಮೇಲೆ ಅಲ್ಲಿ ನಮ್ಮ ಎಲೀಷಾ ಬಳಿ ಬಂದು ಈ ಸ್ತ್ರೀ ಹೇಳ್ತಾರೆ. 2 ಅರಸರು 4ನೇ ಅಧ್ಯಾಯ 3ನೇ ವಾಕ್ಯ. ಯಾರಾದ್ರೂ ಶಬ್ದವಾಗಿ ಓದಿ. ಎಲೀಷನು ಆಕೆಗೆ, ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಸಾಕು. ತುಂಬಾ ಸಾಲದಲ್ಲಿ ಇದ್ದಾನೆ. ಎಲೀಷನ ಬಳಿ ಬಂದು ತನ್ನ ಕಷ್ಟಗಳು, 1ನೇ ವಾಕ್ಯ ನಾವು ನೋಡುತ್ತೇವೆ. ನಿನ್ನ ದಾಸನಾದ, ಓದಿ ಯಾವುದು 1ನೇ ವಾಕ್ಯ. ಒಂದು ದಿವಸ ಪ್ರವಾದಿ ಮಂಡಳಿಯಾದ ಒಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೋದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು. ನಿಮ್ಗೆ ಗೊತ್ತಲ್ಲ, ಎಲೀಷನಿಗೆ ಗೊತ್ತು. ಪ್ರವಾದ ಮಂಡಳಿಯಲ್ಲಿ ಅವನು ಸೇವೆ ಮಾಡಿದ್ದು, ದೇವರಲ್ಲಿ ಭಯಭಕ್ತಿ ಉಳ್ಳದು ಗೊತ್ತಾಯ್ತು. ಯಾವುದೋ ಕಾರಣ ನಿಮಿತ್ತವಾಗಿ ಮೇಲೆ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಿಂದುಗಡೆ ವಾಕ್ಯದಲ್ಲಿ ಅಲ್ಲಿ ಸೇವಕರನ್ನು 50 ಜನ ಇಟ್ಟು, ಆಮೇಲೆ ಅಲ್ಲಿ ವೈರಿಗಳಿಗೆ ಬಿಡಿಸಿಕೊಂಡು ವಿರೋಧ ತನಕ ಬಂದಿದೆ, ಎಲ್ಲ ಪ್ರವಾದಿಗಳು ಕೊಂದಾಗ್ತಾರೆ ಅಂದ್ಬಿಟ್ಟು ಪ್ರವಾದಿ ಮಂದಿನ ಉಳಿಸಬೇಕು ಅಂತ ಈ ಸೇವಕರು ಕಷ್ಟಪಟ್ಟಿದ್ದರಿಂದ ಒಂದು ಸ್ವಲ್ಪ ಸಾಲಗಳು ಆಗಿದೆ. ಆದರೆ ಇಲ್ಲಿ ಹೇಳಲ್ಪಟ್ಟಿದೆ, ಆ ಎಲೀಷನು ಹೇಳ್ತಾನೆ, ನೀನು ಹೋಗಿ ಅಕ್ಕಪಕ್ಕದಲ್ಲಿರುವಂತ ಪಾತ್ರೆಗಳು ತೆಗೆದುಕೊಂಡು ಬಾ. ಆಮೇಲೆ ಹಲ್ಲೆಲೂಯಾ. ಈಗ ದೇವರು ನಮ್ಮನ್ನು ತುಂಬಿಸಿದ್ದಾರೆ, ಈ ಸಭೆಯನ್ನು ತುಂಬಿಸ್ತಾನೆ. ಸಾರೋನಿನ ರೋಜಾ ಏಜಿ ಚರ್ಚ್ ತುಂಬಿಸಿದ್ದಾರೆ. ಇದನ್ನು ಮಾತ್ರ ತುಂಬಿಸಕ್ ಮಾತ್ರ ದೇವರು ನಮ್ಮನ್ನು ಕರೆದಿಲ್ಲ. ಅನೇಕ ಜನರನ್ನು ಕರ್ಕೊಂಡು ಬರಬೇಕು, ಅನೇಕ ಪಾತ್ರೆಗಳು ಕರ್ಕೊಂಡು ಬರಬೇಕು. ನೊಂದು ಬೆಂದು ಇನ್ನೇನು ಸತ್ತು ಹೋಗುವಂತ ಪಾತ್ರೆಗಳಿದೆ. ಇಲ್ಲ, ಆಮೇಲೆ ಜೀವಿತದಲ್ಲಿ ಎಲ್ಲ ಸೋತು ಹೋಗಿ, ಅಯ್ಯೋ ನನಗೆ ಜೀವನನೇ ಬೇಡಮ್ಮ, ಈ ಬಿದಿರೆ ತರ ಅನೇಕ ಜೀವಿತದಲ್ಲಿದೆ, ಅನೇಕ ಪಾತ್ರೆಗಳಿದೆ. ಆ ಪಾತ್ರೆಗಳನ್ನೆಲ್ಲ ನಾವು ದೇವರ ಸಮ್ಮುಖ ಕರ್ತರುವಾಗ ನಮ್ಮ ಮೂಲಕವಾಗಿ ದೇವನು ಅದನ್ನು ತುಂಬಿಸುವಾತನಾಗಿದ್ದಾನೆ. ಬೈಬಲ್ ವಾಕ್ಯ ಹೇಳ್ತಾರೆ, ಆ ವಾಕ್ಯ ಹೇಳ್ತಾರೆ, ಅವರ ತಾಯಿ ಪಾತ್ರೆ ತಗೊಂಬ ಮಗನೇ ಅಂದಾಗ ಪಾತ್ರೆ ಇಲ್ಲ. ನಮ್ಮ ಪಟ್ಟಣದಲ್ಲೂ, ನಮ್ಮ ಗ್ರಾಮಗಳಲ್ಲೂ, ನಮ್ಮ ಜಿಲ್ಲೆಯಲ್ಲೂ, ನಮ್ಮ ತಾಲೂಕಲ್ಲಿ ಇಂಥ ಒಂದು ಸಾಕ್ಷಿ ನಾವು ಕೇಳಬೇಕು. ಪ್ರಿಯ ದೇವಚನರೇ, ಅಂತ್ಯ ಕಾಲದಲ್ಲಿ ಜೀವಿಸಿದಾಗವೇ ಇಗೋ ಅಗೋ ಅಂತ ದೇವರು ಬರ್ಲಿಕ್ಕಿದ್ದಾನೆ. ಸೋತು ಹೋಗಬೇಡ್ರಿ. ನಾವು ದೇವರಿಗೋಸ್ಕರ ಅನೇಕ ಪಾತ್ರೆಗಳನ್ನು ಸಿದ್ಧಪಡಿಸುವವರಾಗಿರ್ಬೇಕು, ಅನೇಕ
ರೀತಿಯಲ್ಲಿ ನಮ್ಮ ಸಭೆಗೆ, ನಮ್ಮ ಕೂಟಕ್ಕೆ, ನಮ್ಮ ಆರಾಧನೆಗೆ ಬರುವಂತ ಒಬ್ಬೊಬ್ಬ ಮಕ್ಕಳನ್ನು ದೇವರು ತುಂಬಿಸಲಿಕ್ಕಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಮ್ಮ ದೇವರು ತುಂಬಿಸುವ ದೇವರಾಗಿದ್ದಾನೆ. ಏನ್ ತುಂಬಿಸ್ತಾನೆ? ಪಾತ್ರೆಗಳು. ಆಮೆನ್, ಹಲ್ಲೆಲೂಯಾ. ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಜೊತೆ ಆರಾಧನೆ ಮಾಡುವಂತವರು, ನಮ್ಮ ಸಂಘದವರು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು, ನಮ್ಮ ಪರಿಚಯದವರು ಎಲ್ಲರನ್ನು ದೇವರು ತುಂಬಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಮತ್ತೆ ಆತನು ಎಲಿಷನ ಬಳಿಗೆ ಅವನು ಹೋಗಿ ಎಲಿಷನ ಬಳಿಗೆ ಹೋಗಿ ಕೇಳುತ್ತಾನೆ. 6ನೇ ವಾಕ್ಯ ಓದಿ ಯಾರಾದ್ರು. ಪಾತ್ರೆಗಳು ತೀರಿದ ಮುಂದೆ ಉತ್ತರ ಕೊಟ್ಟನು. ಇಂಥ ಒಂದು ಸಾಕ್ಷಿ ನಮ್ಮ ಜೀವಿತದಲ್ಲೂ ನಮ್ಮ ಸೇವೆಗಳನ್ನು ಕೇಳಲ್ಪಡಬೇಕು. ಬರುವಂತ ಎಲ್ಲಾ ದೇವಚನರು, ಹೊಸಬರು, ಹಳಬರು, ಆಮೇಲೆ ಸೇವೆ ಮಾಡುವ ನಾಯಕರು, ಅಸಿಸ್ಟೆಂಟ್ ಪಾಸ್ಟರ್ಸ್ ಎಲ್ಲರೂ ತುಂಬಿಸಲ್ಪಡಬೇಕು. ಹೇಗೆ ತುಂಬಿಸ್ತಾರೆ? ಆ ಪಾತ್ರೆಯನ್ನು ಕರ್ಕೊಂಡು ಬರುವಾಗ ಇವತ್ತು ಅನೇಕ ಗ್ರಾಮಗಳಲ್ಲಿ, ಅನೇಕ ಊರುಗಳಲ್ಲಿ ಖಾಲಿಯಾದ ಪಾತ್ರೆಗಳಿದೆ, ಬೆರಿದಾದ ಪಾತ್ರೆಯಾಗಿದೆ, ಒಡೆಯಲ್ಪಟ್ಟ ಪಾತ್ರೆಯಾಗಿದೆ, ಸೋತುವಾದ ಪಾತ್ರೆಯಾಗಿದೆ, ಆ ರೋಗದಲ್ಲಿ ಬಿದ್ದಿರುವ ಪಾತ್ರೆಗಳಿದೆ, ವೇದನೆಯಲ್ಲಿರುವಂತಹ ಪಾತ್ರೆಗಳಿದೆ, ಅಥವಾ ಈ ವಿಧಿವೇತರ ಸಾಲದಲ್ಲಿರುವಂತಹ ಪಾತ್ರೆಗಳಾಗಿದೆ. ಪ್ರಿಯ ದೇವಚನರೇ, 1 ಅರಸರು 18ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡ್ರಿ, ಯಾಕೆ ಇವರಿಗೆ ಸಾಲ ಆಯಿತು? ಸೇವೆ ನಿಮಿತ್ತವಾಗಿ ಬರುವಂತ ಹೋರಾಟ, ಬರುವಂತ ಬಾಡುಗಳು. ಓದಿ ಯಾರಾದವರು. ನೋಡಿ, ಈ ಪ್ರವಾದಿ, ಯಾವ ಪ್ರವಾದಿ ಏನಕ್ಕೆ ಸಾಲ ಆಯಿತು? 100 ಜನ ಪ್ರವಾದಿಯನ್ನು ತೆಗೆದುಕೊಂಡು 50 ಜನರಾಗಿ ಕಾಪಾಡಿಕೊಂಡು ಬಂದನು. ಆ ಸಮಯದಲ್ಲಿ ವೈರಿಯಾದ ಇಸ್ರಾಯೇಲನು ಎಲ್ಲ ಪ್ರವಾದಿಯನ್ನು ಕೊಲ್ಲಬೇಕು ಅನ್ಕೊಂಡಿದ್ದನು. ಒಂದು ವೇಳೆ ಆ ಸೇವಕರನ್ನು ಸಾಕುವಾಗ, ಸಾಕಿ ಸಲುಗುವಾಗ ಒಂದು ವೇಳೆ ಸಾಲ ಆಗಿರಬಹುದು. ಅದಕ್ಕೆ ಹತ್ರ ಹೇಳ್ತಾನೆ, ನಾನು ಸಾಕಿದನು ನಿನಗೆ ತಿಳಿಸಲಿಲ್ಲವೋ? ಪ್ರಿಯ ದೇವಚನರೇ, ಸೇವೆ ಮಾಡುವಾಗ ಇಕ್ಕಟ್ಟುಗಳು, ಶೋಧನೆಗಳು, ಹಾಡುಗಳು, ಹೋರಾಟಗಳು ಬರುತ್ತದೆ. ಅನೇಕ ಪಾತ್ರಗಳಿಗೆ ಕೈಗೊಂಡು ಬರುವಾಗ, ಅನೇಕ ಪಾತ್ರದ ಸಭೆಗೆ ಕರ್ಕೊಂಡು ಬರುವಾಗ ಆ ಊರಲ್ಲಿ ಇರುವಂತ ವೈರಿಗಳು, ಹೋರಾಟಗಳು, ಬಾಧೆಗಳು ನಮಗೆ ಬರುವುದು ಉಂಟು. ಆದರೂ ಕೂಡ ಸೋತು ಹೋಗಬೇಡಿ. ಕರ್ತನಿಗಾಗಿ ನಿಲ್ಲುವಂತ ದೇವಚಂದ್ರೇ, ಈ ದಿನಗಳಲ್ಲಿ ನಾವು ದೇವರಿಗೋಸ್ಕರ ನಿಲ್ಲುವುದು ತುಂಬಾ ಅವಶ್ಯವಾಗಿದೆ. ಅನೇಕ ಮಕ್ಕಳು ಹಿಂಜರಿಗೆ ಹೋಗ್ತಾ ಇದ್ದಾರೆ, ಅನೇಕರು ಸೋತು ಹೋಗುತ್ತಾ ಇದ್ದಾರೆ. ನಾವು ನಿಲ್ಲಿಸೋದು ಬೇಡ. ನಾವು ಆತ್ಮೀಯ ಜೀವಿತ ಪ್ರಾರಂಭಿಸಿದ್ದೇವೆ, ಆದರೆ ಹಿಂಜರಿಗೆ ಬೇಡ. ದೇವರ ವಾಕ್ಯ ಹೇಳ್ತದೆ, ನೇಗಿಲ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡುವವನು ನನ್ನ ರಾಜ್ಯಕ್ಕೆ ಯೋಗ್ಯನ ಆಗುವುದಿಲ್ಲ. ಒಂದು ಸರಿ ನಾವು ದೇವರ ಕಡೆ ಬಂದವ, ಮರಣವೋ ಜೀವವೋ ಏನೇ ಆದರೂ ಕೂಡ, ನಷ್ಟವೋ ಕಷ್ಟವೋ, ದೇವರನ್ನು ಬಿಡಬೇಡ. ದೇವರ ವಾಕ್ಯ ಹೇಳ್ತದೆ, ಪಾತ್ರೆಗಳೆಲ್ಲ ತುಂಬಲ್ಪಟ್ಟವು, ಇನ್ನ ಪಾತ್ರೆ ಖಾಲಿ ಇಲ್ಲ. ಆಮೇಲೆ ಹಾಗೆ ನಾವು ಆದಿಕಾಂಡ 47ನೇ ಅಧ್ಯಾಯ 23ರಿಂದ 27ವರೆಗೂ ನಾವು ನೋಡುವುದಾದ್ರೆ, ಅಲ್ಲಿ ದವಸ ಧಾನ್ಯಗಳನ್ನು ದೇವರು ತುಂಬಿಸುವಾತನಾಗಿದ್ದಾನೆ. ಯಾಕಂದ್ರೆ ಅನೇಕ ಜನರಿಗೆ ಕೊಡುವಂತೆ ಇವತ್ತು ನಮ್ಮನ್ನು ತುಂಬಿಸುವುದು ಏನಕ್ಕೆ? ಅನೇಕ ಜನರಿಗೆ ಕೊಡುವುದಕ್ಕಾಗಿ. ಈ ಲಾಕ್ಡೌನ್ ಸಮಯದಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇರುವಂತ ದೇವಚಂದ್ರೇ, ನಿಮ್ಮ ಹತ್ರ ದೇವರು ನಿಮ್ಮನ್ನು ಆಶೀರ್ವದಿಸಿದ್ರೆ, ಚೆನ್ನಾಗಿಟ್ಟಿದ್ರೆ ಅನೇಕರಿಗೆ ಸಹಾಯ ಮಾಡಿ. ಅನ್ನವಿಲ್ಲದಿರುವಂತ ಜನರು, ವಸ್ತ್ರವಿಲ್ಲದ ಜನರು, ಎಷ್ಟೋ ವ್ಯಾಧಿಗಳಲ್ಲಿ ಪಾಡುಗಳಲ್ಲಿರುವಂತಹ ಜನರಿಗೆ ನೀವು ಸಹಾಯ ಮಾಡಿ. ದೇವರು ನಮ್ಮನ್ನು ಆಶೀರ್ವದಿಸಿದ್ದು ಮತ್ತೊಬ್ಬರನ್ನು ತುಂಬಿಸುವುದಕ್ಕಾಗಿ, ಮತ್ತೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ. ಮೊದಲು ನಾವು ನೋಡಿದವು ಐಗುಪ್ತ ದೇಶವನ್ನು ತುಂಬಿಸಿದ್ದಕ್ಕೆ, ನಮ್ಮ ಪಿತೃಗಳನ್ನು ಆಶೀರ್ವದಿಸುವುದಕ್ಕಾಗಿ. ಎರಡನೇದಾಗಿ ನಮ್ಮನ್ನು ತುಂಬಿಸಿದ್ದಕ್ಕೆ ಅನೇಕ ಪಾತ್ರೆಗಳು, ಅನೇಕ ಮನುಷ್ಯರನ್ನು ತುಂಬಿಸುವುದಕ್ಕಾಗಿ. ಆ ವಾಕ್ಯವನ್ನು ಓದಿ. ಕೊಂಡುಕೊಂಡಿದ್ದೇನೆಂದು ತಿಳಿದುಕೊಂಡಿರಿ. ಇಗೋ, ಬಿತ್ತನೆಗಾಗಿ ನಿಮಗೆ ಬೀಜವನ್ನು ಕೊಟ್ಟಿದ್ದೇನೆ, ಭೂಮಿಯಲ್ಲಿ ಬಿತ್ತಿರಿ. ಪೈರು ಕೊಯ್ಯುವ ಕಾಲದಲ್ಲಿ 5ರ 1 ಪಾಲು ಫಲವಾನಿಗೆ ಸಲ್ಲಬೇಕು. ಸಾಕು ನೋಡ್ರಿ, ಈಗ ಎಲ್ಲ ದವಸ ಧಾನ್ಯಗಳು ತುಂಬಿಟ್ಟಿದೆ.
ದನ ಕುರಿ ಕೊಟ್ರು, ಹಣ ಕೊಟ್ರು, ಬೆಳ್ಳಿ ಕೊಟ್ರು, ಚಿನ್ನ ಕೊಟ್ರು, ಇದನ್ನೆಲ್ಲ ಕೊಟ್ಟಿದ್ದಾಯ್ತು. ಇವಾಗ ಏನು ಕೊಡಂಗಿಲ್ಲ. ಆದ್ರೆ ಅವನು ಯೋಸೇಫನೇ ಹೇಳ್ತಾನೆ, ನಾನು ದವಸ ಧಾನ್ಯವನ್ನು ಕೊಡ್ತೇನೆ, ನೀವು ಎತ್ಕೊಂಡು ಹೋಗಿ ಏನ್ ಮಾಡಿ ನಿಮ್ಮ ಹೊಲದಲ್ಲಿ ಬಿತ್ತಿರಿ. ಬಿತ್ತಿದಾಗ ಒಂದು ಪಾಲನ್ನು, 5ರಲ್ಲಿ 1 ಪಾಲನ್ನು ತಂದು ಫರೋಹನಿಗೆ ಕೊಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸುವಾಗ ಅನೇಕರಿಗೆ ನಾವು ಕೊಡಬೇಕಾಗಿದೆ ಪ್ರಿಯರೇ. ನಮ್ಮನ್ನು ನಮ್ಮ ಆಶೀರ್ವದಿಸದಿಂದ ನಾವು ಇಟ್ಟುಕೊಂಡು ನಾವು ತಿನ್ನೋದಲ್ಲ, ಅನೇಕರಿಗೆ ಕೊಡ. ಓಕೆ, ನಾವು 3ನೇ ಕಾರ್ಯವಾಗಿ ನೋಡುವ ಕಾರ್ಯ ಏನಂದ್ರೆ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 10ರಿಂದ 12ನೇ ವಾಕ್ಯ ಓದುವುದನ್ನು ಕೇಳೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆ ಪಟ್ಟಣವನ್ನು ನೀವು ಕೂಡಿಸದೆ ವಸ್ತುಗಳಿಂದ ತುಂಬಿದ ಮನೆಗಳನ್ನು ನೀವು ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಇದು ದೇವರೇ ಕೊಡುವಾತನಾಗಿದ್ದಾನೆ. ಮೊದಲು ನಾವು ನೋಡಿದವು ಐಗುಪ್ತ ದೇಶವನ್ನು ತುಂಬಿಸುವುದು, ನಮ್ಮ ಪಿತೃಗಳನ್ನು ತುಂಬಿಸುವುದಕ್ಕಾಗಿ. ನಂತರ ನಾವು ನೋಡಿದವು ನಮ್ಮನ್ನು ತುಂಬಿಸುವುದು, ಅನೇಕರಿಗೆ ತುಂಬಿಸುವುದಕ್ಕಾಗಿ. 3ನೇದಾಗಿ ನಾವು ನೋಡಿದವು ದೇವರೇ ಎಲ್ಲಾ ಮನುಷ್ಯನಿಗೂ ಆತನಿಗೆ ಪ್ರಿಯವಾಗಿ ನಡೆಯುವಂತ ಪ್ರತಿಯೊಬ್ಬರಿಗೂ ಆತನೇನ್ ಮಾಡ್ತಾನೆ, ಕರ್ತನೆ ಮನೆ ತುಂಬಿಸಿದ ಮನೆಯನ್ನು ಕೊಡುತ್ತೇವೆ. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುವಂತ ದೇವಚನರೇ, ಒಂದು ದಿನದಲ್ಲಿ ನಮ್ಮ ಮನೆಯಲ್ಲಿ, ನಾವು ಇರುವಂತ ಮನೆಯಲ್ಲಿ 2 ಪಾತ್ರೆ, 4 ತಟ್ಟೆಗಳು, 2 ಬಿಂದಿಗೆ, 2 ಬಕೆಟ್, ಅದೇ ನಮ್ಮ ಜೀವನ, ಪ್ರಾರಂಭದ ಜೀವಿತ. ಚಿಕ್ಕ ಮನೆ, ಗುಡಿಸಲು ಮನೆ, ಸೋರುವಂಥದ್ದು, ಗಾಳಿ ಬಿರುಗಾಳಿ ಬಂದ್ರೆ ಅದು ಆರಿಕೊಂಡು ಎಷ್ಟು ಕಿಲೋಮೀಟರ್ ಹೋಗಿ ಬಿದ್ದಿರುತ್ತದೆ ನಮ್ಗೆ ಗೊತ್ತಿರ್ತದಿಲ್ಲ. ಅಂತ ಒಂದು ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಆದ್ರೆ ಯೇಸು ಸ್ವಾಮಿನ ಕಂಡಿದ ನಂತರ ಒಂದು ಹೆಂಚು ಮನೆ ಕಟ್ಟಕ್ಕೆ ದೇವರು ಸಹಾಯ ಮಾಡಿದ್ರು. ನಂತರ ಒಂದು ಶೀಟ್ ಮನೆ ಕಟ್ಟಕ್ಕೆ ಸಹಾಯ ಮಾಡಿದ್ರು. ನಂತರ ಒಂದು ಮೋಲ್ಡ್ ಮನೆ ಕಟ್ಟಕ್ಕೆ ಸಹಾಯ ಮಾಡಿದ್ರು. ನಂತರ ಆ ಮೋಲ್ಡ್ ಮನೆ ಮಾಡಿ ದೇವರಿಗಾಗಿ ಆಲಯವನ್ನು ಕಟ್ಟಕ್ಕೂ ದೇವರಿಗೆ ಸಹಾಯ ಮಾಡಿ. ನೋಡಿ, ದೇವರು ಹೇಳ್ತಾರೆ, ನೀವು ಕಟ್ಟದ ಒಂದು ದೊಡ್ಡ ಪಟ್ಟಣವನ್ನು, ನೀವು ಕಟ್ಟದೆ ಮನೆಯನ್ನು, ನೀವು ತುಂಬಿಸದೆ ಮನೆಯನ್ನು, ನೀವು ಬಿತ್ತನೆ ಮಾಡದೆ ತೋಟವನ್ನು ನಾನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ದೇವರನ್ನು ಆರಾಧಿಸುವಂತ ಮಕ್ಕಳು, ದೇವರಿಗಾಗಿ ಸೇವೆ ಮಾಡುವ ಮಕ್ಕಳಿಗೆ ಕರ್ತನು 3ನೇ ಕಾರ್ಯವಾಗಿ ಆತನೇ ಕೊಡುವಾತನಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರ ದಾವೀದನು ಹೇಳ್ತಾನೆ, ಕಣ್ಣೆತ್ತಿ ಪರ್ವತ ಕಡೆ ನೋಡುವೆ, ಆಕಾಶ ಭೂಮಿ ಸೃಷ್ಟಿ ಮಾಡಿದ ದೇವರಿಂದಲೇ ನನಗೆ ಸಹಾಯ ಬರುವುದು. ನಾವು ಅನೇಕ ಸಮಯದಲ್ಲಿ ಮನುಷ್ಯರ ಎದುರು ನೋಡುತ್ತೇವೆ, ಅವರು ಸಹಾಯ ಮಾಡಿ, ಇವರು ಸಹಾಯ ಮಾಡಿ. ದೇವರು ಹೇಳ್ತಾರೆ, ನೀ ಕಟ್ಟದೇ ಇರುವಂತ ಮನೆ, ನೀನು ಕಟ್ಟದೇ ಇರುವಂತ ಪಟ್ಟಣ, ನೀನು ತುಂಬಿಸಿದ ಮನೆ, ನೀನು ಬಿತ್ತನೆ ಮಾಡದಿರುವಂತ ತೋಟ ನಾನು ನಿಮಗೆ ಕೊಡುತ್ತೇನೆ ಅಂತ ನಮ್ಮ ಪಿತೃಗಳು ಅಬ್ರಹಾಮ್, ಇಸಾಕ್, ಯಾಕೋಬರೆಂಬ ಪಿತೃಗಳ ದೇವರು ವಾಗ್ದಾನ ಮಾಡಿದ, ಪ್ರಮಾಣ ಮಾಡಿರುವಂತ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಎಷ್ಟೋ ಜನರ ಬಗ್ಗೆ ಆಮೇಲೆ ಅಲ್ಲಿ ಎಷ್ಟೋ ಜನರು ನಮ್ಮ ಬಳಿಗೆ ಬಂದು ಹೇಳುವಂತ ಕಾರ್ಯ, ಪಾಸ್ಟರ್ ಕಷ್ಟ, ಪಾಸ್ಟರ್ ನಷ್ಟ, ಕಣ್ಣೀರು, ನೋವುಗಳು, ಸಾಲ, ಎಷ್ಟು ದುಡ್ಡು ಮನೆಯಲ್ಲಿ ಇರುವುದಿಲ್ಲ. ನಿಜವಾದ ದೇವರ ಮಕ್ಕಳಿಗೆ ದೇವರ ಆಶೀರ್ವಾದ ಮಾಡ್ತಾನೆ ಇರ್ತಾನೆ ಪ್ರಿಯರೇ. ಯಾಕಂದ್ರೆ ಯಾವಾಗ ನಮ್ಮ ಕಣ್ಣು, ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ನಮ್ಮ ಕಷ್ಟಗಳ ಮೇಲೆ, ಸಾಲಗಳ ಮೇಲೆ, ಸಂಕಷ್ಟಗಳ ಮೇಲೆ, ಹೋರಾಟಗಳ ಮೇಲೆ, ಬಾಧೆಗಳ ಮೇಲೆ, ನನ್ನ ಕುಟುಂಬ ಹೀಗೆ, ನನ್ನ ಜೀವಿತ ಹೀಗೆ, ನನ್ನ ಬದುಕು ಹೀಗೆ ಅಂತ ಯಾವಾಗ ನಮ್ಮ ಮೈಂಡಲ್ಲಿ, ನಮ್ಮ ಆಲೋಚನೆಯಲ್ಲಿ ಬಂದು ಬಿಡ್ತದೋ ಆಗ ನಾವು ಬಡತನವಾಗ್ಬಿಡ್ತೇವೆ. ನಮ್ಮ ದೇವರಾದ ಕರ್ತನು ಐಶ್ವರ್ಯವಂತನು. 2 ಕೊರಿಂಥ 8:9 ವಾಕ್ಯ ಹೇಳ್ತದೆ, ಆತನ ಕರ್ತನಾದ ಕೃಪೆ ನಿಮಗೆ ಗೊತ್ತಿದೆಯಲ್ಲ, ಆತನ ಐಶ್ವರ್ಯವಂತನಾಗಿದ್ದು ಕೂಡ ಆತನು ಬಡತನದಿಂದ ಸತ್ತದಿಂದ ನಾವುಗಳು ಐಶ್ವರ್ಯವಂತರಾಗಿದ್ದೇವೆ. ಓದಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು
ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಆತನ ಐಶ್ವರ್ಯವಂತನಾಗಿದ್ದು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ಆತನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನೀವು ಐಶ್ವರ್ಯವಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನಿಮಗೋಸ್ಕರ ಬಡವನಾದನು. ಕಟ್ಟದೇ ಇರುವ ಮನೆ, ಕಟ್ಟದೇ ಇರುವ ತೋಟ, ಕಟ್ಟದೇ ಇರುವ ಆಮೇಲೆ ಬಿತ್ತದೇ ಇರುವ ತೋಟಗಳನ್ನು ಎಲ್ಲವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಪ್ರಮಾಣ ಮಾಡಿದ್ದಾನೆ, ಆತನು ಕೊಟ್ಟೇ ಕೊಡುತ್ತಾನೆ, ಆತನ ಆಶೀರ್ವಾದ ಮಾಡೇ ಮಾಡ್ತಾನೆ. ನೋಡಿ, ಆದಿಕಾಂಡ 12:1-4 ಓದುವುದಾದ್ರೆ ಅಬ್ರಹಾಮನನ್ನು ಕರೆದು ಅಬ್ರಹಾಮನ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಹೆಚ್ಚಿಸ್ತೇನೆ, ನಾನು ನಿನ್ನನ್ನು ಮೇಲೆ ತರುತ್ತೇನೆ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ, ನಿನಗೆ ಬೇಕಾದ ಎಲ್ಲವನ್ನು ನಾನು ಕೊಡುತ್ತೇನೆ. ಏನಕ್ಕೆ? ನೀ ನನಗೆ ಸಾಕ್ಷಿಯಾಗಿರಬೇಕು. ನಿನ್ನ ಮುಖಾಂತರ ಈ ಭೂಲೋಕದಲ್ಲಿರುವಂತ ಎಲ್ಲಾ ಜನರಿಗೆ ಆಶೀರ್ವಾದ. ದೇವ ಜನರು ಎಲ್ಲಿದ್ದಾರೋ ಆ ಜನರಿಗೆಲ್ಲ ಆಶೀರ್ವಾದ, ಆ ಪಟ್ಟಣಕ್ಕೆ ಆಶೀರ್ವಾದ, ಆ ಗ್ರಾಮಕ್ಕೆ ಆಶೀರ್ವಾದ. ಪ್ರಿಯ ದೇವಚನರೇ, ನಾವು ಈ ಹೊಸಕೋಟೆ ಕೋಲಾರ ಮಧ್ಯದಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ. ಎಡಕಿನಲ್ಲಿ ಎಂಬ ಗ್ರಾಮದಲ್ಲಿ ನಾವು ಇಲ್ಲಿ ಶಿಫ್ಟ್ ಆಗುವಾಗ ಆ ಊರಲ್ಲಿ ಬಂದಿದ್ದವು. ಅಲ್ಲಿ ತುಂಬಾ ಒತ್ತಡಗಳು, ಇಕ್ಕಟ್ಟು, ಕಷ್ಟ, ಕಣ್ಣೀರು ಬಂದವು. ಆ ಸಮಯದಲ್ಲಿ ಒಂದು ಗಲಾಟೆ ಆಯಿತು. ಆದ್ದರಿಂದ ನಾವು ಅಲ್ಲಿಂದ ಇನ್ನೊಂದು ಗ್ರಾಮಕ್ಕೆ ಹೋದ್ವಿ. ಹೋದ ನಂತರ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರಬೇಕು, ವ್ಯಾನ್ ಎಕ್ಸ್ಬೇಕು ಅಂತ ಅಲ್ಲಿ ನಿಂತ್ಕೊಂಡು, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಆ ಬಸ್ ಸರ್ಕಲ್ ಅಲ್ಲಿ ನಿಂತ್ಕೊಂಡಿದ್ದೆ. 4-5 ಜನ ಬಂದರು. ಸರ್, ನೀವು ಯಾಕೆ ಸರ್ ನಮ್ಮ ಊರು ಬಿಟ್ಟು ಹೋದಿರಿ? ನೀವು ಇಲ್ಲಿದ್ರೆ ನಿಮ್ಗೆ ಏನು ತೊಂದರೆ ಆಯ್ತು ನಮ್ಮ ಹತ್ರ ಕೇಳಬೇಕಾಗಿತ್ತಲ್ಲ, ನೀವು ಯಾಕೆ ಆ ಊರಿಗೆ ಹೋಗಿದ್ದೀರಾ ಅಂತ ಎಷ್ಟೋ ವೃದ್ಧರು ನನ್ನ ಹತ್ರ ಬಂದು ಕೇಳ್ತಾ ಇದ್ರು. ಅದೇ ಪ್ರಿಯ ದೇವಚನರೇ, ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಮೂಲಕವಾಗಿ ಭೂಲೋಕಕ್ಕೆಲ್ಲ ಆಶೀರ್ವಾದ ಕೊಡುತ್ತೇನೆ. ದೇವರ ಮಕ್ಕಳೇ, ನಾವು ಆಶೀರ್ವದಿಸಲ್ಪಟ್ಟವರು, ನಾವು ಅನೇಕರಿಗೆ ಆಶೀರ್ವಾದವಾಗಿರಬೇಕು, ಅನೇಕರಿಗೆ ಸಾಕ್ಷಿಯಾಗಿರ್ಬೇಕು. ನಿನ್ನನ್ನು ನೋಡಿ ಅನೇಕರು ಯೇಸುವನ್ನು ಕಂಡುಕೊಳ್ಳಬೇಕು. ನಿನ್ನ ಜೀವಿತ ಆ ರೀತಿಯಲ್ಲಿಲ್ಲ ಅಂದ್ರೆ ನೀವು ಉಪವಾಸ ಮಾಡು, ದೇವರ ಕಡೆಗೆ ತಿರುಗಿಕೋ, ನಿನ್ನ ಪಾಪಗಳನ್ನು ಬಿಟ್ಟು ಬಿಡು, ನಿನ್ನ ಅಕ್ರಮ ಸಂಬಂಧಗಳನ್ನು ಬಿಟ್ಟು ಬಿಡು, ನಿನ್ನೆಲ್ಲ ಕಾರ್ಯವನ್ನು ಬಿಟ್ಟು ದೇವರ ಕಡೆ ತಿರುಗು. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಓದಿರಿ ಆ ವಾಕ್ಯನ. ಯೆಹೋವನು ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾ ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುತ್ತಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲಗಳಿಗೂ ಆಶೀರ್ವಾದ ಉಂಟಾಗಲಿ. ಹಲ್ಲೆಲೂಯಾ. ನಿಜವಾದ ದೇವ ಮಕ್ಕಳು, ನೀತಿವಂತರು, ನಂಬಿಗಸ್ತರು, ಅವರಿಗೆ ದೇವರು ಹೇಳುವಂತಹ ಆಶೀರ್ವಾದಕರ ಪ್ರಿಯ ದೇವಚನರೇ, ನೀವು ಆ ರೀತಿ ನಡೆಯುವುದಾದರೆ ನಿಶ್ಚಯವಾಗಲು ನಿಮ್ಮ ಮೂಲಕವಾಗಿ ದೇವರ ಆಶೀರ್ವದಿಸ್ತಾರೆ. ನಾವು ಈ ಊರಿಗೆ ಬಂದಾಗ ಅನೇಕ ಕುಟುಂಬಗಳು ಕುಡುಕುತನ, ಸಾಲ, ಸಂಕಷ್ಟ, ಮರಣಕರ ಸ್ಥಿತಿಗಳು ಇದ್ದವು. ಆದರೆ ಇವತ್ತು ಹಿಂತಿರುಗಿ ನೋಡುವಾಗ ದೇವರು ಮಾಡಿದ ಮೇಲುಗಳು, ಅದು ನಮ್ಮ ಮೂಲಕವಾಗಿ ಒಂದು ದಿನ ನಾನೇ ಸಾಯುವಂಥ ಪರಿಸ್ಥಿತಿ. ಡಾಕ್ಟರ್ ಹೇಳಿದ್ರು, ಆಮೇಲೆ ನೀನು ಬದುಕಲ್ಲ ಅಂತ ಹೇಳಿಬಿಟ್ರು. ಅಯ್ಯೋ, ನನ್ನ ಸ್ವಂತದವರು ಯಾರೂ ಇಲ್ಲ, ಎಲ್ಲರೂ ಕೈ ಬಿಟ್ಟರು, ಇನ್ನೇನು ಸಾಯುವಂಥ ಪರಿಸ್ಥಿತಿ. ಅಂತ ಸಮಯದಲ್ಲಿ ದೇವರು ನಂಬದೆ ದೇವರಿಗೆ ನನ್ನ ಜೀವಿತ ಅರ್ಪಿಸಿಕೊಟ್ಟೆ, ನನ್ನನ್ನು ಉಳಿಸಿದ್ರು. ನಾನು ಅನ್ಕೊಂತೀನಿ ಆಗಾಗ, ನಾನು ಸತ್ತೋಗಿದ್ರೆ ಎಷ್ಟೋ ವರ್ಷಗಳಾಗಿರೋದು, ಇವತ್ತು ನನ್ನ ಮೂಲಕವಾಗಿ ದೇವರು ಎಷ್ಟೋ ಕಾರ್ಯಗಳು ಮಾಡ್ತಾರೆ. ಪ್ರಿಯ ದೇವಚನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವ ಸಹೋದರ ಸಹೋದರಿ, ಪ್ರಿಯ ಮಕ್ಕಳೇ, ನೀವು ಕೂಡ ನಿಮ್ಮ ಜೀವಿತದಲ್ಲಿ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ದೇವರ ಕರೆಗೆ ಸ್ಪಂದಿಸಿರಿ, ದೇವರ ಕರೆಗೆ ಅರ್ಪಿಸಿರಿ, ದೇವರ ಕರೆಗೆ ವಿಧೇಯರಾಗಿ ನೀವು ನಡೆಯುವಾಗ ನಿಜವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುವಾತನಾದರೆ, ನಮ್ಮನ್ನು ಕಟ್ಟದೇ ಇರುವಂಥ ಮನೆಗಳಲ್ಲಿ, ಕಟ್ಟದೇ ಇರುವಂಥ ಪಟ್ಟಣದಲ್ಲಿ, ಕಟ್ಟದೇ ಇರುವಂಥ ತೋಟದಲ್ಲಿ ನಮ್ಮನ್ನಿಟ್ಟು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಮೊದಲು ನೋಡಿದವು, ದೇವರು ನಮ್ಮನ್ನು ಆಶೀರ್ವದಿಸಕ್ಕೆ ಐಗುಪ್ತ ದೇಶವನ್ನು ತುಂಬಿಸ್ತಾನೆ. ಎರಡನೇದಾಗಿ ನೋಡಿದವು, ನಮ್ಮನ್ನು ತುಂಬಿಸೋದು ಅನೇಕ ಪಾತ್ರೆಗಳನ್ನು
ತುಂಬಿಸುವುದಾಗಿ ತುಂಬಿಸುತ್ತಾನೆ. ಮೂರನೇದಾಗಿ ನೋಡಿದೆವು, ನಾವು ಕಟ್ಟದೇ ಇರುವಂತ, ನಾವು ಆಮೇಲೆ ಬಿತ್ತದೇ ಇರುವಂತ ತೋಟ, ನಾವು ಕಟ್ಟದೇ ಇರುವ ಪಟ್ಟಣವನ್ನು ನಮಗೆ ಕೊಡುವಾತನಾಗಿದ್ದಾನೆ. ನಾಲ್ಕನೇದಾಗಿ ನಾವು ನೋಡುವಂತ ಕಾರ್ಯ ಏನಂದ್ರೆ, ಇಲ್ಲಿ ನಾಲ್ಕನೇದಾಗಿ ನೋಡುತ್ತೇವೆ, ಒಂದು ದೊಡ್ಡ ಅದ್ಭುತ, ಒಂದು ದೊಡ್ಡ ಬೆಟ್ಟವನ್ನೇ ಅದನ್ನು ತುಂಬಿಸುವುದನ್ನು ನೋಡುತ್ತೇವೆ. 2 ಅರಸರು 6ನೇ ಅಧ್ಯಾಯ 17ನೇ ವಾಕ್ಯ. 2 ಅರಸರು 6ನೇ ಅಧ್ಯಾಯ 17ನೇ ವಾಕ್ಯ. ಅಲ್ಲಿ ಒಬ್ಬ ಸೇವಕನ ಕಣ್ಣುಗಳನ್ನು ತೆರೆಯ ಮಾಡಲು ನೋಡುತ್ತೇವೆ. ಓದಿ ಯಾರಾದ್ರೂ ಒಬ್ರು. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳು ತೆರೆಯೆಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ನೋಡಿ, ಯಥಾರ್ಥಾಶ್ರಗಳು ಗುಡ್ಡದ ಮೇಲಿದ್ದ, ಆಮೇಲೆ ಬೆಟ್ಟ, ಅಲ್ಲಿರುವಂತ ಎಲ್ಲ ಭೂಮಿಗಳನ್ನು, ಅಲ್ಲಿ ಗುಡ್ಡಗಳನ್ನೆಲ್ಲ ರಥಾಶ್ರಯದಿಂದ ತುಂಬಿಸಿದನು. ನೋಡಿ, ಇವತ್ತು ನಮಗೆ ನೋಡುವಾಗ ಅದು ದೊಡ್ಡ ಇಕ್ಕಟ್ಟಾಗಿ, ಕಷ್ಟವಾಗಿ, ಕಣ್ಣೀರಾಗಿ ಕಾಣುತ್ತೆ. ಒಂದು ವೇಳೆ ಎಲೀಷನು, ಆಮೇಲೆ ಎಲೀಷನಿಗೆ ಗೊತ್ತು ದೇವರ ರಥಾಶ್ರಯವೂ ಇದೆ, ದೇವರ ಕರ ಇದೆ, ಪರಲೋಕ ದೂತರು ನಮ್ಮೊಂದಿಗಿದ್ದಾರೆ, ಪರಲೋಕ ಆಮೇಲೆ ಸೈನ್ಯವು, ಆಮೇಲೆ ಆತನ ದಂಡಿನಿಸಿ ನಮ್ಮನ್ನು ಕಾಯುವುದಕ್ಕೆ ಆತನ ಶಕ್ತನಂತೆ ಎಲೀಷನಿಗೆ ಗೊತ್ತು. ಅದರ ಜೊತೆಲಿ ಇರುವವರಿಗೆ ಗೊತ್ತಿಲ್ಲ. ಇವತ್ತು ನಮಗೆ ದೇವರ ಪ್ರವಾದನೆ ಗೊತ್ತು, ದೇವರ ದರ್ಶನ ಗೊತ್ತು, ದೇವರ ಸೇವೆ ಗೊತ್ತು, ಹಲ್ಲೆಲೂಯ, ದೇವರ ಆಶೀರ್ವಾದ ಗೊತ್ತು. ಆದರೆ ನಮ್ಮ ಜೊತೆ ಬಂದು ಆರಾಧಿಸುವಂತವರು, ನಮ್ಮ ಮನೆಯವರು, ನಮ್ಮ ಸಹೋದರ ಸಹೋದರಿಗಳಿಗೂ ಗೊತ್ತಿಲ್ಲದ ಕಾರಣ. ಆದರೆ ಎಲೀಷನಾಗಿ ನಾವು ಕೂಡ ಪ್ರಾರ್ಥಿಸುವುದಾದರೆ ಅಲ್ಲಿ ಗುಡ್ಡಗಳ ಮೇಲೆ ಆಮೇಲೆ ತುಂಬಿರುವಂತ ರಥಾಶ್ರಯವನ್ನು, ಆಮೇಲೆ ಅಗ್ನಿಮಯವಾದ ರಥಾಶ್ರಯವನ್ನು ಕಾಣುವಂತೆ ಕಣ್ಗಳು ತೆರೆಯ ಮಾಡಬೇಕು. ಆಮೇಲೆ ಹಲ್ಲೆಲೂಯ, ಕಣ್ಗಳು ತೆರೆಯ ಮಾಡಬೇಕು. ಇವತ್ತು ಕರ್ತನ ಕಾರ್ಯವನ್ನು ನೋಡಕ್ಕೆ ಅಪೂರ್ವವಾಗಿದೆ. ದೇವರ ವಾಕ್ಯವನ್ನು ಸ್ವಾಮಿ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅಲ್ಲಿ ಅವನ ಕಣ್ಣು ಬರುತ್ತಾ ಬರುತ್ತಾ ಮೊಬ್ಬಾಯಿತು. ಇವತ್ತು ದೇವರ ಕಾರ್ಯವನ್ನು, ದೇವರ ದರ್ಶನವನ್ನು, ದೇವರ ವಾಕ್ಯವನ್ನು, ದೇವರ ಆಮೇಲೆ ಪ್ರವಾದನೆಯನ್ನು ಗ್ರಹಿಸಿಕೊಳ್ಳಕ್ಕೆ ಮನುಷ್ಯರು ಹಿಂಜರಿಯುತ್ತಾರೆ. ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಅವರ ಕಣ್ಗಳು ತೆರೆಯಲ್ಪಡಲಿ, ಅವರ ಕಣ್ಗಳು ತೆರೆಯಲ್ಪಡಲಿ. ನನ್ನ ರಾಜಾದಿ ರಾಜನ ಕಾರ್ಯವನ್ನು ಕಾಣಲು ಅವರ ಕಣ್ಗಳು ತೆರೆಯಲ್ಪಡಲಿ. ಯೆಶಾಯ 6ನೇ ಅಧ್ಯಾಯ 1ರಿಂದ 3 ನೀವು ಓದಿ ನೋಡ್ಕೊಡ್ರಿ. ಅವನು ಉಚಿಯೇ ಓದಿ ಯಾರಾದ್ರು. ಅಲ್ಲಿ ಅರಸನು ಸತ್ತು ಬಿದ್ದ ನಂತರ ಅವನು ಉನ್ನತಾವನದಲ್ಲಿ ಕರ್ತನು ಇರುವುದು, ಯೆಹೋವನನ್ನು ನೋಡುತ್ತಾ ಇರುವುದು ನಾವು ನೋಡುತ್ತೇವೆ. ಓದಿ. ಉಜ್ಜಿನ ಕಾಲವಾದ ತೀರಿ ಹೋದ ವರ್ಷದಲ್ಲಿ ಕರ್ತನು ಉನ್ನತನ ಸಿಂಹಾಸನನಾಗಿ ಕಂಡೆನು. ಆತನ ವಸ್ತ್ರದ ನೆರೆಗೆಯು ಸಾಕು 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 ದೇವರು ಸಿಂಹಾಸನನಾಗಿ ಕಂಡನು. ಪ್ರಿಯ ದೇವಚನರೇ, ನಾವು ಆ ಮಹಿಮೆಯಾದ ದೇವರನ್ನು ಕಾಣಕ್ಕೆ ನಮ್ಮ ಕಣ್ಗಳು ತೆರೆಯಲ್ಪಡಬೇಕು, ನಮ್ಮ ಕಣ್ಗಳು ತೆರೆಯಲ್ಪಡಬೇಕು. ಇವತ್ತು ಅನೇಕ ಜನರ ಕಣ್ಗಳು, ಅಧಿಕಾರಿಗಳ ಕಣ್ಗಳು, ರಾಜಕೀಯ ಕಣ್ಗಳು ತೆರೆಯಲ್ಪಡಬೇಕು. ಎಲೀಷನಿಗೆ ಗೊತ್ತು ಒಂದು ದೊಡ್ಡ ರಥಾಶ್ರಯವು, ದೊಡ್ಡ ಅದ್ಭುತವು, ದೊಡ್ಡ ಆಶೀರ್ವಾದವು, ದೊಡ್ಡ ಜಯವು ಇದೆ. ಆದರೆ ಅವನ ಸೇವಕನಿಗೆ ಗೊತ್ತಿಲ್ಲ. ಆ ಸೇವಕನು ಕಾಣುತ್ತಾ ಇಲ್ಲ, ಆ ಸೇವಕನು ನೋಡುತ್ತಾ ಇಲ್ಲ. ಆದರೆ ಅವನು ಪ್ರಾರ್ಥನೆ ಮಾಡುವಾಗ ಅವನ ಕಣ್ಗಳು ತೆರೆಯಲ್ಪಟ್ಟು ದೇವಜನರೇ ನೋಡಿ, ಅವನ ಕಣ್ಗಳು ತೆರೆಯಲ್ಪಟ್ಟಿದಾಗ ಬೆಟ್ಟ ಗುಡ್ಡಗಳಲ್ಲಿ ತುಂಬಿರುವಂಥ ಆಮೇಲೆ ರಥಾಶ್ರಯವಾದ ಅಗ್ನಿಮಯವಾದ ರಥಗಳನ್ನು ಕಾಣುವುದು ನೋಡುತ್ತದೆ. ಹಾಗೆ 2 ಅರಸರು 6ನೇ ಅಧ್ಯಾಯ 15ನೇ ವಾಕ್ಯ ಓದಿರಿ. 2 ಅರಸರು 6ನೇ ಅಧ್ಯಾಯ 15ನೇ ವಾಕ್ಯ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ಶ್ವಾಸಹಿತವಾದ ಮಹಾಸೈನ್ಯವು ಒಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ನನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದು
ಆಮೆನ್, ಹಲ್ಲೆಲೂಯಾ. ಈ ದೇವರ ವಾಕ್ಯ ನೋಡ್ತವೆ, ಅವರ ಕಡೆ ಇರುವುದಕ್ಕಿಂತ ನಮ್ಮ ಕಡೆ ಇರುವರು ಹೆಚ್ಚಾಗಿದ್ದಾರೆ. ಆಮೆನ್. ಬೇಕಾದ್ರೆ ನೀವು ಓದಿ ನೋಡಿಕೊಂಡ್ರೆ 1 ಯೋಹಾನನ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಲೋಕದಲ್ಲಿ ಇರುವುದಕ್ಕಿಂತಲೂ ನಮ್ಮಲ್ಲಿರುವಾತನು ಆತನು ದೊಡ್ಡವನಾಗಿದ್ದಾನೆ, ಆತನು ಉನ್ನತನಾಗಿದ್ದಾನೆ, ರಾಜಾದಿರಾಜನಾಗಿದ್ದಾನೆ. ಆ ಕಣ್ಣುಗಳು ನಮಗೆ ತೆರೆಯಲ್ಪಡಬೇಕು. ಆ ಕಣ್ಣುಗಳು ನಮ್ಗೆ ತೆರೆಯಲ್ಪಟ್ಟಿದ್ದಂದ್ರೆ ನಾವು ನಷ್ಟವಾಗ್ತೀವಿ, ಅನೇಕ ಕಷ್ಟಗಳಲ್ಲಿ ಹೋಗ್ತೀವಿ. ಆದರೂ ಕೂಡ ಮುಂದೆ ನಾವು ವಾಕ್ಯದಲ್ಲಿ ನೋಡುತ್ತೇವೆ, 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಅವನ ಯಜಮಾನನು ಎತ್ತಲ್ಪಟ್ಟದನು. ಓದಿ ಯಾರಾದವರು? ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಾ ಇರುವಾಗ ಕರ್ತನೆ ಪಕ್ಕನೆ ಅಗ್ನಿಮಯವಾದ ರಥಾಶ್ರಯವನ್ನು ವಿಂಗಡಿಸಿದವು. ಎಲಿಯನು ಶ್ರೀಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನನ್ನು ನೋಡುತ್ತಾ, ನನ್ನ ತಂದೆಯೇ ಇಸ್ರಾಯೇಲರಿಗೆ ರಥಕ್ಷಯವಾಗಿದ್ದವೇನೆ ಎಂದು ಕೂಗಿ ಸಾಕು ನೋಡ್ರಿ. ತುಂಬಾ ಗೋಲಾಡುತ್ತಾ ಇದ್ದಾನೆ, ತುಂಬಾ ಗೋಲಾಡ್ತಾ ಇದ್ದಾನೆ. ತನ್ನ ಆಮೇಲೆ ಯಜಮಾನನು, ತನ್ನ ಗುರು, ತನ್ನ ಪಾಸ್ಟರ್, ತನ್ನ ಬೋಧಕರು ಸುರಿಗಾಳಿಯಲ್ಲಿ, ಬಿರುಗಾಳಿಯಲ್ಲಿ, ಆಮೇಲೆ ಸುತ್ತ ಗಾಳಿಯಲ್ಲಿ ತನ್ನ ಸೇವಕರು ಹೋಗುವುದನ್ನು ಕಂಡನು. ಹೋದ ನಂತರ ರಥಾಶ್ರಯವಾಗಿರುವಂತ ಆಮೇಲೆ ಯಜಮಾನನೇ ಹೊರಟು ಹೋದರೆ ಇನ್ನ ಜನರನ್ನು ನಡೆಸುವುದು ಯಾರು? ಜನರನ್ನು ಪಾಲಿಸುವುದು ಯಾರು? ಇವರ ಕಂಗಳೆಲ್ಲ ತೆರೆ ಮಾಡೋದು ಯಾರು? ಇವರಿಗೆ ಕರ್ತನ ಮಹಿಮೆಯನ್ನು ಕಾಣಿಸುವವರು ಯಾರು ಅಂತ ಗೋಳಾಡುತ್ತಾ ಇದ್ದಾರೆ. ಅದೇ 2ನೇ ಅಧ್ಯಾಯ 9ನೇ ವಾಕ್ಯ ಓದಿ ಯಾರಾದರೂ? ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಅವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ, ದೇವರ ಮನುಷ್ಯನೇ, ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಅದಕ್ಕೆ ಎಲಿಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಎಂದನು. ಆಮೆನ್. ನಾವು ನೋಡುತ್ತೇವೆ, ಎಲಿಯನು ಕೂಡ ಬಲವಾಗಿ ಎಲೀಷನ ಹಾಗೆ ಎಲಿಯನು ಕೂಡ ದೇವರಿಗೋಸ್ಕರ ದೊಡ್ಡ ಸೇವೆ ಮಾಡ್ತಾನೆ. ಯಾಕಂದ್ರೆ ಅವನ ಜೊತೆ ಇದ್ದವನ ಕಣ್ಣುಗಳು ತೆರೆಯಲ್ಪಡಬೇಕು ಅಂತ ಪ್ರಾರ್ಥಿಸಿದನು. ಇವತ್ತು ಕೂಡ ಸಭೆಯಲ್ಲಿ ಇರುವಂತ ಎಲ್ಲ ಜನರ ಕಣ್ಣುಗಳು ತೆರೆಯಲ್ಪಡಬೇಕು. ಇವತ್ತು ದೊಡ್ಡ ಕಾರ್ಯ ಕೊರೋನಾ ಎಂಬ ಮನಸ್ಸಲ್ಲಿ ಇಟ್ಟುಕೊಂಡು ಅನೇಕ ವಿಷಯಗಳಲ್ಲಿ ಅವರು ಸೋತು ಬಲಿಯಲ್ಲಿ ಹೋಗಿದ್ದಾರೆ, ಕುಂದಿ ಹೋಗಿದ್ದಾರೆ. ಅವರ ಕಣ್ಗಳೆಲ್ಲ ತೆರೆಯಲ್ಪಡಲಿ, ಅವರ ಕಣ್ಗಳೆಲ್ಲ ತೆರೆಯಲ್ಪಡಲಿ. ನಮ್ಮ ಪ್ರಾರ್ಥನೆಯಲ್ಲಿ ಇದೇ ಒಂದು ಕಾರ್ಯ ನಾವು ಇಟ್ಟುಕೊಂಡು ಎಲೀಷನು ಪ್ರಾರ್ಥಿಸಿದನು. ಅವನ ಸೇವಕನ ಕಣ್ಗಳು ತೆರೆಯಲ್ಪಟ್ಟವು. ರಥಾಶ್ರಯವನ್ನು ತುಂಬಿರುವುದನ್ನು ಕಂಡನು. ಅವನ ಕಣ್ಗಳು ತೆರೆಯಲ್ಪಟ್ಟಿದಾಗ ಅವನು ಅನ್ಕೊಂಡ, ಅಪ್ಪ ಇನ್ಮೇಲೆ ನಮಗೆ ಸೋಲಿಲ್ಲಪ್ಪ, ಇನ್ಮೇಲೆ ನಮಗೆ ಮರಣ ಇಲ್ಲ, ಇನ್ಮೇಲೆ ನಮಗೆ ಜಯ ಉಂಟು, ಇನ್ಮೇಲೆ ನಾವು ಜಯಶಾಲಿಯಾಗಿ ಹೋಗುತ್ತೇವೆ ಅಂತ. ಈ ದಿನಗಳಲ್ಲಿ ಕಣ್ಣುಗಳು ತೆರೆಯಲ್ಪಡಕ್ಕೆ, ತುಂಬಿರುವುದು ಕಾಣುವುದಕ್ಕಾಗಿ ಇವತ್ತು ದೇವರು ನಮಗೆ ಆಮೇಲೆ ನಾವು ಹುಟ್ಟಕ್ಕೆ ಮುಂಚೆನೆ, ನಾವು ಈ ಲೋಕಕ್ಕೆ ಬರಕ್ಕೆ ಮುಂಚಿದಾಗೆ ನಮಗಾಗಿ ಎಲ್ಲವನ್ನು ಇಟ್ಟಿದ್ದಾನೆ. ಅದು ಕಾಣುವಂತ ಕಣ್ಣುಗಳು ಬೇಕು. ನಾವು ಇವತ್ತು ಯಾವ ಇಸ್ಪೆಯಲ್ಲಿ ನಾವು ದೀಕ್ಷಾಸ್ನಾನ ಎತ್ಕೊಂಡವೆ, ಯಾವ ಇಸ್ಪೆಯಲ್ಲಿ ದೇವರ ಹತ್ರ ಬಂದವೆ, ನಾವು ಮರ್ತು ಹೋಗಿರ್ಬೋದು. ಆದರೆ ಪ್ರಿಯ ದೇವಚನರೇ, ದೇವರ ಹತ್ರ ಬರಕ್ಕೆ ಮುಂಚಿದ್ದಾಗೆ, ನಾವು ಗರ್ಭದಲ್ಲಿ ಉದಯವಾಗಕ್ಕೆ ಮುಂಚಿದ್ದಾಗೆ ದೇವರು ನಮಗಾಗಿ ಎಲ್ಲವೂ ಸಿದ್ಧ ಮಾಡಿದ್ದಾನೆ. ಅದು ಕಾಣುವಂತೆ ನಮ್ಮ ಕಣ್ಗಳು ತೆರೆಯಲ್ಪಡಲಿ. ಇವತ್ತು ನಮ್ಮ ಕಣ್ಗಳು ತೆರೆಯಲ್ಪಡಲಿ. ನಾವು ಅಜ್ಞಾನಿಗಳಾಗಿ ನಾವು ಜೀವಿಸಬಾರದು, ದಡ್ಡರಾಗಿರಬಾರದು. ಕಣ್ಗಳು ತೆರೆಯಲ್ಪಡಲಿ. ದೇವರ ಕಾರ್ಯಗಳು, ದೇವರು ನಮಗಿಟ್ಟಿರುವಂಥ ದರ್ಶನ, ದೇವರು ನಮಗಾಗಿ ಇಟ್ಟಿರುವಂಥ ಸಭೆ, ನಮಗಾಗಿ ಇಟ್ಟಿರುವಂಥ ಗ್ರಾಮ, ನಮಗಾಗಿ ಇಟ್ಟಿರುವಂಥ ಸೇವೆಗಳು ನಾವು ಕಂಡುಕೊಳ್ಳಕ್ಕೆ ನಮ್ಮ ಕಣ್ಗಳು ತೆರೆಯಲ್ಪಡಲಿ. ಕೊನೆಯದಾಗಿ ನಾನು ಎಲ್ಲಿ ಮುಗಿಸ್ತೇನೆ? 5ನೇ ಕಾರ್ಯವಾಗಿ ನೀವು ತೆಗೆದುಕೊಳ್ಳಿ. ದೇವರ ಸಭೆಯನ್ನು ಕಟ್ಟಲು ಸಾಲಮೋನನು ಆಲಯವನ್ನು ಕಟ್ಟುವುದಕ್ಕಾಗಿ ದಾವೀದನನ್ನು ಆಶೀರ್ವದಿಸಿದನು.
ನೋಡಿ 1 ಅಧ್ಯಾಯ 1ನೇ ವಾಕ್ಯ, ಯಾರಾದೊಬ್ಬರು ಓದಿರಿ. ಯೆಹೋವನ ಸಮುವೇಲನಿಗೆ, ಆ ನಾನು ಸೌಲನನ್ನು ಇಸ್ರಾಯೇಲಿನ ಅರಸನಾಗಿರುವುದಕ್ಕೆ ಆ. ಅಯೋಗ್ಯನೆಂದು ಕರೆದಿದ್ದೇನಲ್ಲ, ಆ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಆ ಕೊಬ್ಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ಆ. ನಾನು ನಿನ್ನನ್ನು ಬೆತ್ತಲೆಹೇಳಿನವನಾದ ಆ. ಶೇಯನ ಬಳಿಗೆ ಕಳುಹಿಸುತ್ತೇನೆ. ಆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಆ. ಎಂದು ಹೇಳಿದನು. ಸಾಕು ನೋಡ್ರಿ, ಇಲ್ಲಿ ಸೌಲನೆಂಬ ಒಬ್ಬ ರಾಜ ದೇವರ ಮಾತು ಕೇಳದೆ ಹೋದನು, ದೇವರಿಗೆ ವಿಧೇಯರಾಗದೆ ಹೋದನು, ದೇವರ ಮಾತಿಗೆ ಆಮೇಲೆ ಬೆಲೆ ಕೊಡದೆ ಹೋದ ಕಾರಣ ದೇವರು ಅರಸತನದಿಂದ ಆ ಸೌಲನನ್ನು ತಳ್ಳಿಬಿಟ್ಟು ಈಸಾಯನ ಮಗನಾದ ದಾವೀದನನ್ನು ದೇವರ ಆರಿಸಿಕೊಂಡರು. ಯಾವುದಕ್ಕೋಸ್ಕರ? ಅವನ ಮೂಲಕವಾಗಿ ದೊಡ್ಡ ಆಲಯವನ್ನು ಕಟ್ಟುವುದಕ್ಕಾಗಿ. ಅವನನ್ನು ಆಶೀರ್ವದಿಸ್ತಾರೆ, ಆತನನ್ನು ಅಭಿಷೇಕಿಸ್ತಾರೆ, ಆತನನ್ನು ಆಮೇಲೆ ಎಲ್ಲ ಚಿನ್ನ ಬೆಳ್ಳಿ ಬಂಗಾರ ಸೇವಕರು ಆಮೇಲೆ ಎಲ್ಲಾ ವಿಧದಲ್ಲೂ ತುಂಬಿಸ್ತಾರೆ. ಏನಕ್ಕೆ ಗೊತ್ತ ಅವನನ್ನು ತುಂಬಿಸಿದ್ದು? ಏನಕ್ಕೆ ಗೊತ್ತ ಅವನ ಆಶೀರ್ವದಿಸಿದ್ದು? ಅವನ ಮಗನಾದ ಸಾಲೋಮೋನನು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ. ಅವನ ಮಗನಾದ ಸಾಲೋಮೋನನು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ. ಇವತ್ತು ನಿಮ್ಮನ್ನ ಆಶೀರ್ವದಿಸಿದರ ಸಭೆಗಳು ಕಟ್ಟುವುದಕ್ಕಾಗಿ, ನಿಮ್ಮನ್ನು ಅಭಿಷೇಕಿಸಿದರ ಸಭೆಗಳನ್ನು ಸ್ಥಾಪಿಸುವುದಕ್ಕಾಗಿ, ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಸಾರುವುದಕ್ಕಾಗಿ, ಅಲ್ಲಿ ಹೋಗಿ ಮನೆಗೆ ಹೋಗಿ ಆಮೇಲೆ ಬೀದಿಗೆ ಹೋಗಿ ದೇವ ಯೇಸುವೆ ನಿಜವಾದ ದೇವರು ಅಂತ ಸಾರಿ ಅನೇಕ ಆತ್ಮಮಕ್ಕಳನ್ನ ದೇವರ ಕಡೆ ನಡೆಸುವುದಕ್ಕಾಗಿ ಅಂತ ರೀತಿಯಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದೆ. ಚೆನ್ನಾಗಿ ಮನಸ್ಸಲ್ಲಿ ಇಟ್ಟುಕೊಳ್ಳ್ರಿ. ಅಂತ್ಯಕಾಲದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸ್ತಿದ್ದಾರೆ, ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಅಭಿಷೇಕಿಸಿದ್ದಾರೆ, ವಾಕ್ಯಗಳು ಕೊಡ್ತಾ ಇದ್ದಾರೆ. ಇಕ್ಕಟ್ಟಾದರೂ ಬಿಕ್ಕಟ್ಟಾದರೂ ನೋವಾದರೂ ಬಾಧೆಯಾದರೂ ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ನೋಡಿ, 2 ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ವಾಕ್ಯ ಯಾರಾದರೂ ಎತ್ತಿದವರು ಶಬ್ದವಾಗಿ ಓದಿ. ಅಲ್ಲಿ ದೇವರು ಏನಕ್ಕಂದ್ರೆ ಎಲ್ಲ ಮಾಡುವುದು ದೇವರ ಆಲಯವನ್ನು ಕಟ್ಟುವುದು. ನೀನೇ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನು, ನಾನು ಅವನ ಸುತ್ತಲ ಇರುವಂತ ಎಲ್ಲಾ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವನು. ಅವನಿಗೆ ಸಾಕು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಳಗಡೆ ವಾಕ್ಯನ ನೀವು ಓದಿ ನೋಡ್ಕೊಳ್ರಿ. ಅಲ್ಲಿ ಹೇಳಲ್ಪಟ್ಟಿದ್ದಾರೆ, ಅವನ ಮೂಲಕವಾಗಿ ಆಲಯ ಕಟ್ಟಲ್ಪಟ್ಟು ಇವನೆಲ್ಲವನ್ನು ದಾವಿದ ಸೇರಿಸಿರ್ತಾನೆ, ಎಲ್ಲವನ್ನು ಸಿದ್ಧ ಮಾಡ್ತಾನೆ. 11ನೇ ವಾಕ್ಯದಲ್ಲಿ ಓದಿ. 11ನೇ ವಾಕ್ಯ ಹೇಳಲ್ಪಟ್ಟಿದೆ, ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆ ಆತನು ನಿನ್ನ ಸಂಗಡ ಇರುವನು. ಆಮೇಲೆ ದೇವರ ಆಲಯವು ಇವನ್ನೆಲ್ಲವನ್ನು ದಾವೀದನು ಸಿದ್ಧ ಮಾಡಿ ಎಲ್ಲವನ್ನು ರೆಡಿ ಮಾಡಿಬಿಟ್ಟು ಇನ್ನೇನು ಆಲಯ ಕಟ್ಟುವಂತ ಸಮಯದಲ್ಲಿ ದೇವರು ಹೇಳ್ತಾರೆ, ಸ್ಟಾಪ್ ಕಟ್ಟಬೇಡ, ನಿನ್ನ ಮೂಲಕವಾಗಿ ಆಲಯ ಕಟ್ಟಬಾರದು. ಯಾಕಂದ್ರೆ ನೀನು ತುಂಬ ರಕ್ತ ಸುರಿಸಿದೀಯ, ತುಂಬ ಯುದ್ಧವನ್ನು ಮಾಡಿದೀಯ. ಆದ ಕಾರಣ ನಾನು ನಿನ್ನ ಮಗನು ಸಾಲೋಮೋನನೆಂಬ ಒಬ್ಬ ಮಗನು ಹುಟ್ಟುತ್ತಾನೆ, ಅವನ ವೈರಿಗಳೆಲ್ಲ ನಾನು ಅಡಗಿಸ್ತೇನೆ. ನಾನು ಅಡಗಿಸ್ತೇನೆ. ನಾವು ಅಡಗಿಸಬಾರ್ದು, ಅವರು ಅಡಗಿಸ್ತಾರೆ. ದೇವರು ಅಡಗಿಸ್ತಾರೆ. ನಮ್ಮ ದೇವರು ಅಡಗಿಸಿ ಸಮಾಧಾನ ಉಂಟು ಮಾಡ್ತೀನಿ. ಆ ಕಾಲದಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಆ ಕಾಲದಲ್ಲಿ ಆಲಯವನ್ನು ಕಟ್ಟಲ್ಪಡಬೇಕು. ಪ್ರಿಯ ದೇವರ ಜನರೇ, ನಾವು 5 ಕಾರ್ಯಗಳನ್ನು ನೋಡಿದೆವು. 5 ಕಾರ್ಯಗಳು. ಒಂದು ಕಾರ್ಯ ಐಗುಪ್ತವನ್ನು ತುಂಬಿಸಿ ನಮ್ಮ ಪಿತೃಗಳನ್ನು ಆಶೀರ್ವದಿಸಿ. 2ನೇದಾಗಿ ಪ್ರವಾದಿಯ ಮಂಡಳಿಯಲ್ಲಿರುವಂತಹ ಒಂದು ವಿಧವೆಯನ್ನು ತುಂಬಿಸಿ ಆಶೀರ್ವದಿಸಿ ಅವಳಲ್ಲಿರುವಂತಹ ಅಭಿಷೇಕ ಎಣ್ಣವನ್ನು ಅನೇಕ ಪಾತ್ರೆಯನ್ನು ತುಂಬಿಸಿದ್ದನ್ನು ನೋಡಿದೆವು. 3ನೇದಾಗಿ ನಾವು ಕಟ್ಟದಿರುವ ಪಟ್ಟಣ, ನಾವು ಕಟ್ಟದಿರುವ ಮನೆ, ನಾವು ಬಿತ್ತನೆ ಮಾಡದಿರುವ ತೋಟಗಳು ದೇವರು ನಮಗೆ ಕೊಟ್ಟಿದ್ದಾನೆ. 4ನೇದಾಗಿ ನೋಡಿದೆವು, ಕಣ್ಣುಗಳು ತೆರೆಯಲ್ಪಡಬೇಕು. ದೇವರು ಎಂಥವನು, ದೇವರ ಮಹಿಮೆ ಎಂಥವನ್ನು ನಾವು ನೋಡಬೇಕು. 5ನೇದಾಗಿ ನೋಡಿದೆವು, ದಾವೀದನ ಕಂಡು ಆಶೀರ್ವದಿಸಿ ಬಲಪಡಿಸಿ ಸಾಲೋಮೋನನ ಮೂಲಕವಾಗಿ ದೇವರ ಆಲಯವನ್ನು ಕಟ್ಟಿ ಎಬ್ಬಿಸುವುದನ್ನು ನೋಡಿದೆವು.
ಇದು ನಮ್ಮ ಜೀವಿತದಲ್ಲಿ ನಡೀಬೇಕಾದ್ರೆ ನಾವು 3 ಕಾರ್ಯ ಮಾಡಬೇಕು. ಈ ಕಾರ್ಯಗಳು ನಮ್ಮ ಜೀವನದಲ್ಲಿ 5 ಕಾರ್ಯಗಳು ನಮ್ಮ ಜೀವನ ನಡೀಬೇಕಾದ್ರೆ ನಾವು 3 ಕಾರ್ಯ ಮಾಡಬೇಕು. 3 ಕಾರ್ಯ ಯಾವುದು? 2 ನಿಮಿಷ ಹೇಳಿ ನಾನು ಪ್ರಾರ್ಥನೆ ಒಳಗಡೆ ನಡೆಸಲಿಕ್ಕಿದ್ದೇನೆ, ತೆಗೆದುಕೊಳ್ಳಿರಿ. 2 ಅರಸರು 4ನೇ ಅಧ್ಯಾಯ 7ನೇ ವಾಕ್ಯ. 2ನೇ ಸಾರಿ ದೇವರ ಸನ್ನಿಧಿಗೆ ಆ ಪ್ರವಾದಿ ಮಂಡಳಿಯಲ್ಲಿ ಒಬ್ಬ ಪ್ರವಾದಿಯಾದ ಹೆಂಡತಿ ವಿಧವೆ ದೇವರ ಎಲಿಷನ ಹತ್ರ ಬರ್ತಾರೆ. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದೆಲ್ಲ ತಿಳಿಸಿದಳು. ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿಸಾಲ ತಿನ್ನಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಎಂದನು. ಆದ್ರೆ ಇದರಿಂದ ನಾವು ಕಲಿಯಬೇಕಾದ ಕಾರ್ಯ ಅಂದ್ರೆ ದೇವರ ಸನ್ನಿಧಿಗೆ ನಾವು ಬರ್ತಾ ಇರಬೇಕು. ಆಮೇಲೆ ಒಂದ್ಸರಿ ಬಂದು ಬಿಟ್ಬಿಡೋದಲ್ಲ, ದೇವರ ಸನ್ನಿಧಿಗೆ ಮತ್ತೆ ಮತ್ತೆ ಬರಬೇಕು. 2 ಅರಸರು 4:4 ನೋಡ್ತೇವೆ, ಧರ್ಮೋಪದೇಶ 6:6 ನೋಡ್ತೇವೆ, ವಾಕ್ಯವನ್ನು ಕೈಗೊಂಡು ನಡೆಯಬೇಕು. ಈ 3 ಕಾರ್ಯ. ಆಮೇಲೆ 1 ಸಾಮುವೇಲ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದೆಲ್ಲ ಈ 3 ಕಾರ್ಯ ನಮ್ಮ ಜೀವನದಲ್ಲಿ ನಡೆಯುವುದಾದರೆ, ನಮ್ಮ ಜೀವನದಲ್ಲಿ ಯೋಗ್ಯನಾಗಿ ನಡೆಯುವುದಾದರೆ, ದೇವರಿಗೆ ವಿಧೇಯರಾಗಿ ನಡೆಯುವುದಾದರೆ, ಅಭಿಷೇಕಕ್ಕೆ ಗುಣಲಕ್ಷಣ ನಮ್ಮಲ್ಲಿರುವುದಾದರೆ ನಿಜವಾಗಲೂ ದೇವರನ್ನು ಆಶೀರ್ವಾದ ಮಾಡಲಿ. ದೇವರನ್ನು